ಟೋಟೋ ಪುರಸ್ಕಾರ ಪಡೆದಂತಹ ನಮ್ಮ ಕಥೆಗಾರ ಮೌನೇಶ್ ಎಲ್ ಬಡಿಗೇರ್ ಅವ್ರ ಜೊತೆ ಒಂದು ಮಾತುಕತೆ ನಡೆಸೋಣ. ಏನಿದೆ ಗೆಟಪ್ ಚೆನ್ನಾಗಿದೆಯಲ್ಲ, ಅದೇ ಮುಖ ನೋಡಿ ಬೇಜಾರಾಗುತ್ತಲ್ಲ. ಏನಿಲ್ಲ, ಪುಟ್ಟ ಲೈಬ್ರರಿ, ಜಾಸ್ತಿ ಏನಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಕೂಡ ಬಂತು. ಎರಡನೇ ಅವರು ಮಂಜುನಾಥ್ ಬಡಿಗೇರ್ ಅಂತ, ಅವರು ಕೂಡ ಕನ್ನಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಸಿನಿಮಾ ಮಾಡಿದ್ವಿ ಸೂಜಿದಾರ ಅಂತ, ಅದು 2019 ರಿಲೀಸ್ ಆಯ್ತು. ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದಾರಲ್ಲ, ವಯಸ್ಸಾಗಿದೆಯಲ್ಲ, ಅವರು ಕೂಡ ಗ್ರಾಸ್ ರೂಟ್ ಲೆವೆಲ್ ಇಂದಾನೇ ಬಂದವರು. ನೀವು ನಿಜವಾಗ್ಲೂ ಬಡತನದಿಂದ ಮಕ್ಕಳು ಮಾಡೋ ಅಭಿನಯ ಎಷ್ಟು ಸತ್ವಪೂರ್ಣವಾಗಿರುತ್ತೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಪುಟ್ಟ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ಬಿಟ್ಟು ಅಷ್ಟೇ ಪುಟ್ಟ ಕ್ಯಾಪಿಟಲ್ ನ ವಾಪಸ್ ತಗೊಳಕ್ ಆಗ್ತಾ ಇಲ್ಲ. ಏನಿದ್ರು ದೊಡ್ಡ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ದುಪ್ಪಟ್ಟು ಕ್ಯಾಪಿಟಲ್ ನ ಗೇನ್ ಮಾಡಿ. ಅದಕ್ಕೆ ಎಲ್ಲರೂ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಮಾಡ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಅಮೋಘವಾದ ಕಾದಂಬರಿಗಳಿದಾವೆ. ನೀವು ಆ 100 ಕೋಟಿನ ಹಾಕಿದ್ರೆ ಆ ಕಾದಂಬರಿಗಳ ದೃಶ್ಯ ವೈಭವ ಪಡ್ಕೊಂಡು ಹೀಗೆ ನಿಂತ್ಕೊಳ್ಳುತ್ತೆ. ಟೋಟೋ ಅಂತ ಹೇಳಿ ಒಂದು ಅವಾರ್ಡ್ ಕೊಡ್ತಾರೆ ಸ್ನೇಹಿತರೆ ಬರಹಗಾರರಿಗೆ. ಆ ಟೋಟೋ ಪುರಸ್ಕಾರ ಪಡೆದಂತಹ ನಮ್ಮ ಕಥೆಗಾರ ಮೌನೇಶ್ ಎಲ್ ಬಡಿಗೇರ್ ಅವ್ರ ಜೊತೆ ಒಂದು ಮಾತುಕತೆ ನಡೆಸೋಣ. ಬನ್ನಿ ಸ್ನೇಹಿತರೆ, ಇವರೇ ನಮ್ಮ ಮೌನೇಶ್ ಬಡಿಗೇರ್ ಅವರು. ಸರ್ ಸ್ವಾಗತ ಕಲಾಮಾಧ್ಯಮ. ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಏನಿದೆ ಗೆಟಪ್ ಚೆನ್ನಾಗಿದೆಯಲ್ಲ, ಹೀಗೆ ಸುಮ್ಮನೆ ಫಾರ್ ಎ ಚೇಂಜ್ ಸಕ್ಕತ್ತಾಗಿದೆ. ಅದೇ ಮುಖ ನೋಡಿ ಬೇಜಾರಾಗುತ್ತೆ. ಓಕೆ, ಒಂಥರ ಭಾಳ ವರ್ಷ ಆಯಿತು ಈ ಗೆಟಪ್. ಹೇಗೆ ಬದಲಾಯಿಸ್ತೀನಿ ಇನ್ನು ಸ್ವಲ್ಪ ದಿನ. ಓಕೆ, ಏನಿಲ್ಲ, ಪುಟ್ಟ ಲೈಬ್ರರಿ, ಜಾಸ್ತಿ ಏನಿಲ್ಲ. ಓಕೆ, ಬನ್ನಿ ನೋಡೋಣ ಸರ್ ಪುಸ್ತಕಗಳನ್ನು ನೋಡೋಣ. ಸರ್ ಇನ್ಸ್ಪೈರ್ ಏನೂ ಅರೇಂಜ್ ಮಾಡಿಲ್ಲ. ಆ್ಯಕ್ಚುಲಿ ನಾವು ಒಂದು 3 ತಿಂಗಳಾಯ್ತು ಈ ಮನೆಗೆ ಬಂದು. ಒಂದು 5 ವರ್ಷ ಬೇರೆ ಮನೇಲಿ ಇದ್ವಿ. ಒಂದು 3 ತಿಂಗಳಾಯಿತು. ಅಷ್ಟೊತ್ತಿಗೆ ನಾನು ಜಾಸ್ತಿ ಟೈಮು ಸಿಗಲಿಲ್ಲ ನನಗೇನು ಅರೇಂಜ್ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ಮತ್ತು ಮನೆಯಿಂದ ಮನೆ ಶಿಫ್ಟ್ ಆಗುವಾಗ ಕೆಲವೊಂದು ಪುಸ್ತಕಗಳೆಲ್ಲ ಹಾಗೆ ಫಿಲ್ಟರ್ ಆಗ್ತಾ ಇದ್ದು ಹೊರಟೋಗ್ಬಿಡುತ್ತೆ. ಓಕೆ. ಸೊ ಇಲ್ಲಿ ನಿಮ್ಮ ಪುಸ್ತಕಗಳು ತೋರಿಸ್ಬೋದಾ ಯಾವ ಅಂತ? ನನ್ನ ಪುಸ್ತಕಗಳು ಇಲ್ಲಿದ್ದಾವೆ ನೋಡಿ. ಮೊದಲನೇ ಪುಸ್ತಕ ಯಾವುದು? ಮೊದಲನೇ ಪುಸ್ತಕ ನಿಮಗೆ ಇದು 2013ರಲ್ಲಿ ಚಂದ ಪುಸ್ತಕದಿಂದ ಪಬ್ಲಿಷ್ ಆಗಿದ್ದು. ಚಂದ ಅಂದರೆ ಹೊಸದೇಂದ್ರ ಅವರ? ಹೊಸದೇಂದ್ರ ಅವರ ಚಂದ ಪುಸ್ತಕದಿಂದ. ಅದಕ್ಕೆ ಚಂದ ಪುಸ್ತಕ ಪ್ರಶಸ್ತಿ ಅಂತಲೂ ಬಂತು. ಆ ಪ್ರಶಸ್ತಿ ಕೊಟ್ಬಿಟ್ಟು ಅವರೇ ಪಬ್ಲಿಷ್ ಮಾಡ್ತಾರೆ. ಓಕೆ. ಸೊ ಹಾಗೆ ಪಬ್ಲಿಷ್ ಆಗಿದ್ದು ಮಾಯಾ ಕೋಲಾಹಲ ಅಂತ. ಓಕೆ. ಕಥಾ ಸಂಕಲನ 2015ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಕೂಡ ಬಂತು. ವಾವ್, ಸೂಪರ್. ನಿಮ್ಮ ಮೊದಲನೇ ಪುಸ್ತಕನೇ ಇದು? ಹೌದು. ಸೊ ಅದಕ್ಕೆ ನೋಡಿ ಎಷ್ಟು ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಚಂದ ಪುಸ್ತಕ ಬಹುಮಾನ ಮತ್ತು ಅವರೇ ಪ್ರಕಾಶಕರು, ಕೇಂದ್ರದ ಮಟ್ಟದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ. ಹೌದು. ವಾವ್, ಅಭಿನಂದನೆಗಳು. ಥ್ಯಾಂಕ್ ಯು. ಇದು ಆಯ್ತು, 10 ವರ್ಷ ಆಗೋಯ್ತು. ಗ್ರೇಟ್. ಇದು ಕಥಾ ಸಂಕಲನ? ಹೌದು, ಇದು ಕಥಾ ಸಂಕಲನ. ಇದರಲ್ಲಿ ಒಂದು 8 ಕಥೆಗಳಿದ್ದಾವೆ. ಓಕೆ. ಆಮೇಲೆ ಎರಡನೇದು ಅದಾದಮೇಲೆ ನಾನು ಸುಮಾರು ವರ್ಷಗಳು ಟೈಮ್ ತೊಗೊಂಡೆ. ಇದಾದಮೇಲೆ ಒಂದು ನಾಟಕ ಪಬ್ಲಿಷ್ ಆಯಿತು ನಂದು. ಅದು ನಿಮ್ಗೆ ಗೊತ್ತಿರ್ಬೋದು, ಸಮಷ್ಟಿ ನಿಮ್ಮ ತಂಡದವರೇ ಅದನ್ನು ಮಾಡಿದ್ರು, ವಿಧ್ವಂಸಕ ಶಾಂತಿ ಕೇಂದ್ರ ಅಂತ. ಅದು ಇಲ್ಲಿಲ್ಲ, ಅದರ ಪ್ರತಿಗಳೆಲ್ಲ ಖಾಲಿಯಾಗಿದೆ. ಆ್ಯಕ್ಚುಲಿ ರಂಗಭೂಮಿ ಉಡುಪಿಯವರು ಭಾರತದ ಮಟ್ಟದ ಒಂದು ಕನ್ನಡ ನಾಟಕ ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ಅದಕ್ಕೆ ಮೊದಲನೇ ಬಹುಮಾನ ಬಂದು ಅದನ್ನು ನಮ್ಮ ಇವರು ಪ್ರಕಟಣೆ ಮಾಡಿದ್ರು, ಅಚ್ಯುತ್ ಸರ್. ಅವರ ಥಿಯೇಟರ್ ತತ್ಕಾಲ. ಓಕೆ. ಅದು ನಾಟಕ. ಅದನ್ನು ನಿಮ್ಮ ಸಮಷ್ಟಿಯವರೇ ಅದನ್ನು ಅಭಿನಯಿಸಿದ್ರು. ಹೌದು, ನಾನು ಕೂಡ ಒಂದು ಪಾತ್ರ ಮಾಡಿದ್ದೆ. ನೀವು ಆ್ಯಕ್ಟ್ ಮಾಡಿದ್ರಲ್ಲ, ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ, ಒಳ್ಳೆ ಪಾತ್ರ ಬರೆದಿದ್ದಕ್ಕೆ ಧನ್ಯವಾದ ತಮಗೆ. ಅದಾದಮೇಲೆ ನಮಗೆ ಇದೊಂದು ಅನುವಾದ. ಇದು ಟಪಾಲು ಮನಿ, ರವೀಂದ್ರನಾಥ್ ಡಾಕರ್ ಅಂತ. ಇದು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ಏನು ಕಥಾ ಸಂಕಲನ? ಪುಟ್ಟ ನಾಟಕ. ಇದು ನಾಟಕನೇ. ಇದು ಭಾಳ ಒಂಥರ ವಿಶೇಷವಾದ ನಾಟಕ. ಇದೊಂಥರ ಮಕ್ಕಳ ನಾಟಕ ಅಂತ ಹೊರಗಿನ ನೋಟಕ್ಕೆ ಕಾಣುತ್ತೆ. ಆದರೆ ಇದು ಮಕ್ಕಳ ಬಗ್ಗೆ ಇರುವಂಥ ದೊಡ್ಡವ್ರು ನೋಡುವಂಥ ನಾಟಕ ಮತ್ತು ದೊಡ್ಡವ್ರು ಮಾಡುವಂಥ ನಾಟಕ. ಸೊ ಅಭಿನಯಿಸೋದು ದೊಡ್ಡವರೇ ಅಲ್ಲ, ಇದರ ಮಗು ಪಾತ್ರವೂ ಇದೆ, ದೊಡ್ಡವರು ಇದ್ದಾರೆ. ಮಗುವಿನ ಸಂವೇದನೆಯನ್ನು ಬಹಳ ನವಿರಾಗಿ ಒಂಥರ ವಿಶೇಷವಾದ ರೀತಿಯಲ್ಲಿ ಒಂದು ರೀತಿ ಸೈಕಲಾಜಿಕಲ್ ಆಗಿ ಒಂಥರ ಟ್ರೀಟ್ ಮಾಡಿದ್ದಾರೆ ಈ ನಾಟಕನ. ಓಕೆ. ಹಾಗಾಗಿ ಇದರ ಪ್ರಯೋಗವೇ ಕಷ್ಟ. ಕನ್ನಡದಲ್ಲಿ ಪ್ರಯೋಗಗಳೇ ಇಲ್ಲ, ಅಪರೂಪ. ನಾನಂತೂ ಕನ್ನಡದಲ್ಲಿ ಈ ನಾಟಕದ ಪ್ರಯೋಗವನ್ನೇ ನೋಡಿಲ್ಲ. ಢಾಕರ್ ಅಂತ ಪೋಸ್ಟ್ ಆಫೀಸ್. ಸೊ ಟಪಾಲು ಮನಿ ಅಂತ ನಾನೊಂದು ಸ್ವಲ್ಪ ಅಡಾಪ್ಟ್ ಮಾಡಿದ್ದೀನಿ. ಇದರ ಭಾಷೆ ಎಲ್ಲ ಇದನ್ನು ಅಹೋಬಲ ಶಂಕರ ಅಂತ ಅವರು ತುಂಬ ಹಿಂದೆ ಮಾಡಿದರು, ಕನ್ನಡಕ್ಕೆ ಮಾಡಿದರು. ಅದು ಒಂದು ರೀತಿ ಗ್ರಾಂಥಿಕ ಅನುವಾದ, ನೇರವಾದ ಟ್ರಾನ್ಸ್ಲೇಷನ್. ಅವ್ರು ಆ್ಯಕ್ಚುಲಿ ಬಂಗಾಳಿಯಿಂದನೇ ಮಾಡಿದರು. ಆದರೆ ಇದು ಒಂದು ಸ್ವಲ್ಪ ಅಡಾಪ್ಟೇಷನ್ನು. ಇದೊಂದು ಸ್ವಲ್ಪ ಈ ಉತ್ತರ ಕರ್ನಾಟಕದ ಒಂದು ಡೈಲೆಕ್ಟ್ಗೆ ಒಗ್ಗಿಸಿ ಮಾಡಿರುವಂಥ ಅನುವಾದ. ಸ್ವಲ್ಪ ಭಾವಾಂತರ ಅಂತ ಅನ್ಬೋದು, ಭಾವಾನುವಾದ ಅಂತ ಹೇಳ್ಬೋದು. ಯಥಾವತ್ತಲ್ಲ, ಪದ ಅಲ್ಲ. ಇಲ್ಲ. ನೈಸ್. ಸೊ ಈಗಿನ್ನೂ ಇದು ಯಾವುದು ಪ್ರಯೋಗಗಳು ಈಗಿನ್ನೂ ಆಗ್ತದೆ? ಇದು ಯಾರು ಮಾಡಿಲ್ಲ.
ಹಲವಾರು ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ ಹ್ಞೂ ಮಕ್ಕಳ ನಾಟಕ ಮಾಡೋರಿಗೆ. ಆದರೆ ಇದು ಮಕ್ಕಳು ಮಾಡೋ ನಾಟಕ ಅಲ್ಲ. ನೀವು ಇನ್ನೊಂದು ಪ್ರಯೋಗ ನೋಡಿರ್ಬೋದು, ಬಹುಶಃ ನೀವು ಸಾಣೆಹಳ್ಳಿಲ್ಲೋ ಎಲ್ಲಾದರೂ ನೋಡಿರ್ಬೋದು. ನಾವು ಅದನ್ನು ಇದರಲ್ಲಿ ನೋಡಿದ್ವಿ, ಅಸ್ಸಾಂನಲ್ಲಿ ನೋಡಿದ್ವಿ. ಕನೈಲಾಲ್ ಅವರ ಪತ್ನಿ ಇದಾರಲ್ಲ, ಸಾವಿತ್ರಿ ಬಾಯಿ, ಅವರು ಈ ಪ್ರಯೋಗ ಮಾಡ್ತಾರೆ. ಕನೈಲಾಲ್ ಅವರು ಡೈರೆಕ್ಟ್ ಮಾಡಿದ್ರು. ಓಕೆ. ಅವರು ಒನ್ ಮ್ಯಾನ್ ಅವ್ರು ಮಾಡ್ತಾರೆ, ಅವ್ರ ತಂಡ ಮಾಡುತ್ತೆ ಈ ಪ್ರಯೋಗನ. ಹ್ಞೂ ಅದರಲ್ಲಿ ಆ ಮಗುವಿನ ಪಾತ್ರವನ್ನು ಒಂದು 70 ವರ್ಷದ ಅವರು ಸಾವಿತ್ರಿ ಅಮ್ಮ ಮಾಡ್ತಾರೆ. ಅವ್ರು ಮಾಡ್ತಾರೆ, ಮಾಡಿದ್ರು. ಅದ್ಭುತವಾದ ಪ್ರಯೋಗ, ಸೂಪರ್. ಆದರೆ ನೋಡಿ, ಅದು ನಾಟಕದಲ್ಲಿ ಮಾತ್ರ ಸಾಧ್ಯ. ನಿಮಗೆ ಯೂಶಲಿ ನಾಟಕದಲ್ಲಿ ನಮಗೆ ಒಂದು ರೀತಿ ಈ ಚಿಕ್ಕ ವಯಸ್ಸಿನವರು ವಯಸ್ಸಾಗಿರೋ ಪಾತ್ರ ಮಾಡ್ತಾರೆ, ದಾಡಿ ಮೀಸೆ ಎಲ್ಲ ಹಾಕ್ಕೊಂಡು ಅಲ್ವಾ. ಆದರೆ ಇದು ರಿವರ್ಸ್ ನೋಡಿ, ಇದು ಅವ್ರಿಗಾಗಲೇ 60-70 ವರ್ಷ ವಯಸ್ಸು. ಅಜ್ಜಿಯವರು ಅವರು ಮಾಡೋದು ಈ ಒಂದು 8-10 ವರ್ಷದ ಹುಡುಗನ ಪಾತ್ರ. ಒಬ್ಬ ಅದು ಹುಡುಗ ಆತ, ಆ ಹುಡುಗ ನೋಡಿ. ಅಂದರೆ ನಾಟಕದಲ್ಲಿ ನಿಮ್ಗೆ ಗೊತ್ತಲ್ಲ, ನಾಟಕದಲ್ಲಿ ಜೆಂಡರ್ ಮುಖ್ಯ ಆಗೋದಿಲ್ಲ, ವಯಸ್ಸು ಮುಖ್ಯ ಆಗೋದಿಲ್ಲ. ಆಮೇಲೆ ಸೆಟ್ಟು ಪ್ರಾಪರ್ಟಿ ಕೂಡ ಎಲ್ಲವೂ ಸಜೆಸ್ಟಿವ್ ಅಷ್ಟೇ. ಈಗ ಬೆಟ್ಟ ಅಂದರೆ ಬೆಟ್ಟನೇ ತೋರಿಸೋದಿಲ್ಲ ನಾವು, ಸಿಂಹಾಸನ ಅಂದರೆ ಸಿಂಹಾಸನ ತೋರಿಸೋದಿಲ್ಲ, ಅರಮನೆ ಅಂದರೆ ಅರಮನೆ ತೋರಿಸೋದಿಲ್ಲ. ಎಲ್ಲ ಒಂದು ಸಜೆಷನ್ ಅಷ್ಟೇ. ಒಂದು ಚೇರ್ ಇಟ್ಬಿಟ್ಟು ಇದು ಅರಮನೆ ಇದು ಸಿಂಹಾಸನ ಅಂದರೆ ಮುಗೀತು. ನಾಟಕ ಮಾತಿನ ಮಾಧ್ಯಮ ಅಲ್ಲ. ಮತ್ತು ನಾಟಕ ನೋಡುವವನ ಮನಸ್ಸಿನಲ್ಲಿ ನಡೀತಿರ್ತದೆ ಮಾಡುವಾಗ, ಅವನ ಕಿವಿಯ ಮೂಲಕ ಮನಸ್ಸನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಮತ್ತು ಅದೇ ದೃಶ್ಯ ಮತ್ತು ಶ್ರವ್ಯ ಎರಡು. ನಾಟಕ ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮ. ಮತ್ತು ನೋಡಿ, ಪ್ರೇಕ್ಷಕ ಎಷ್ಟು ಜನ ನಂಬಿಬಿಡ್ತಾನೆ ಅಥವಾ ನಟ ಎಷ್ಟು ಜನ ನಂಬಿಸ್ಬಿಡ್ತಾರೆ ಅಂದರೆ, ಒಂದು ಕುರ್ಚಿ ಇಟ್ಟು ನೋಡಿ, ಒಂದು ಸಿಂಹಾಸನ ರಾಜ ಕೂತಿದ್ರೆ ಸೊ ಜಸ್ಟ್ ಅಕ್ಸೆಪ್ಟ್. ಅಲ್ಲ, ಇಡೀ ಪ್ರಾಸೆಸ್ಸೇ ಒಂದು ಒಪ್ಪಂದ ಅಲ್ವಾ. ಈ ಕಲೆ ಅನ್ನೋದೇ ಒಂದು ಒಪ್ಪಂದ ಅಲ್ವಾ. ಬರೀ ನಾಟಕಕ್ಕೆ ಅಷ್ಟೇ ಅಲ್ಲ, ಸಾಹಿತ್ಯವೂ ಆಗಿರ್ಬೋದು. ಈಗ ಪುಸ್ತಕ ಓದ್ತಿರೋನಿಗೆ ಗೊತ್ತಿಲ್ವಾ ನಾನು ಕಥೆ ಓದ್ತಿದ್ದೀನಿ ಅಂತ? ನಿಮಗೆ ಕಾದಂಬರಿ ಓದುವಾಗ, ನೀವು ತೇಜಸ್ವಿಯವ್ರ ಕಾದಂಬರಿ ಓದುವಾಗ ಅಥವಾ ಮತ್ತೊಬ್ಬರ ಕಾದಂಬರಿ ಗೊತ್ತಾಗೋದಿಲ್ವಾ ನಿಮಗೆ? ಇದು ಕಥೆ, ಇದೆಲ್ಲ ಒಬ್ಬ ಕಥೆಗಾರ ಸೃಷ್ಟಿ ಮಾಡಿರೋದು ಪ್ರಪಂಚ ಅಂತ. ಆದರೆ ಅದನ್ನು ಓದ್ತಾ ನಮ್ಮ ಮನಸ್ಸು ಏನೋ ಒಂದು ರೀತಿ ಮೆಲ್ಟ್ ಆಗುತ್ತಲ್ಲ, ಕಣ್ಣಲ್ಲಿ ನೀರು ಬರುತ್ತಲ್ಲ, ಹೃದಯ ಬರಗುತ್ತಲ್ಲ. ಯಾಕೆ? ಈಗ ಇಲ್ಲೇ ಟಿ ವಿ ಸೀರಿಯಲ್ ನೋಡೋರು ನಮ್ಮ ತಾಯಿ ಏನೇನೋ ಬೈಕೋತಾ ಇರ್ತಾರೆ, ಗೊತ್ತಿದ್ದು ಅದು ಟಿ ವಿ ಸೀರಿಯಲ್ಲು, ಅವರೆಲ್ಲ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಆದರೂ ಅದಕ್ಕೆ ಸ್ಪಂದಿಸ್ತಾರಲ್ಲ. ಅದೇ ಅಲ್ವಾ ಕಲೆ ಮಾಧ್ಯಮ. ಕಲೆ ಸಂವಹನ ಮಾಧ್ಯಮ ಇರೋದೇ ಹಾಗಲ್ಲ, ಅದ್ರ ವ್ಯವಹಾರನೇ ಹಿಂಗಲ್ವಾ. ಸುಳ್ಳು ಅಂತ ಗೊತ್ತು ನಮಗಿದು, ಈ ಚೌಕಟ್ಟೆಲ್ಲ ಸುಳ್ಳು ಅಂತ. ಆ ಸುಳ್ಳಿನ ಮೂಲಕ ನಾವು ಹೋದ್ರೂ ಸತ್ಯದ ಒಂದು ದರ್ಶನ ಪಡ್ಕೋತೀವಿ. ಅದೇ ಕಲೆಯ ಒಂದು ಬೇಸಿಕ್ ಸೂತ್ರ, ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ವೆರಿ ನೈಸ್. ಸೊ ಅದನ್ನು ಎಷ್ಟು ಚೆನ್ನಾಗಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನಂಬಿಸೋರು ಒಳ್ಳೆ ನಟರು, ಒಳ್ಳೆ ನಟಿಯರು. ನಂಬಿಸುವಲ್ಲಿ ಸೋತ್ರೆ ಅಲ್ಲಿ ನಂಬಿಸುವುದು ಅನ್ನೋದು ಒಂದು ರೀತಿ ಒಂದು ಸ್ವಲ್ಪ ಹಾರ್ಶ್ ವರ್ಡ್ ಆಗುತ್ತೆ. ಅಂದರೆ ಈ ಮೇಕ್ ಬಿಲೀವ್ ಅಂತಾರಲ್ಲ. ಹೌದು, ಮೇಕ್ ಬಿಲೀವ್ ಹೌದು. ಆದರೆ ನಾವು ಅದನ್ನು ಹಾಗೆ ಬಾಯ್ಬಿಟ್ಟು ನಂಬಿಸೋದು ಅಂತ ಹೇಳಿಬಿಟ್ರೆ ತುಂಬ ಒಂಥರ ಹಾರ್ಶ್ ಅನಿಸುತ್ತೆ ಅಂತ ಅನಿಸುತ್ತೆ. ಅದನ್ನು ಬೇಕಾದ್ರೆ ಅವರು ಅನುಭವಿಸಲಿಕ್ಕೆ ಒಂದು ರೀತಿ ಅನುವು ಮಾಡಿಕೊಡೋದು ಅಂತ ಹೇಳ್ಬೋದು. ಈಗ ಒಬ್ಬ ಕಳ್ಳ ಕೂಡ ನಿಮ್ಮನ್ನು ನಂಬಿಸ್ತಾನೆ, ಒಬ್ಬ ಮೋಸಗಾರ ಕೂಡ ನಿಮ್ಮನ್ನು ನಂಬಿಸ್ತಾನೆ ಅಲ್ವಾ. ಅವನು ನಂಬಿಸಿದ್ರೆ ಮಾತ್ರ, ನಿಮ್ಮ ಹತ್ರ ನಂಬಿಕೆ ಹುಟ್ಟಿಸ್ಕೊಂಡ್ರೆ ಮಾತ್ರ ಅವ್ನು ನಿಮಗೆ ಮೋಸ ಮಾಡೋಕ್ಕೆ ಸಾಧ್ಯ. ಅದೇ ಒಂದು ಬಂಡವಾಳ ಅಲ್ವಾ. ಹಾಗಾದರೆ ನಟನೇನೋ ಒಂದು ರೀತಿ ವಂಚನೆನಾ ಓಕೆ ಅನ್ನೋ ಅರ್ಥಕ್ಕೆ ನಾವು ಆ ನಂಬಿಕೆ ಮತ್ತು ಇದರ ಜೊತೆಗೆ ಸಮೀಕರಣ ಮಾಡಿದಾಗ ಆ ಒಂದು ಭಾಳ ಕೆಳಗಿನ ಮಟ್ಟಕ್ಕೆ ಬಂದುಬಿಡುತ್ತೆ. ಆದರೆ ಕಲೆ ಆ ಮಟ್ಟದ್ದಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ಎಲಿವೇಟ್ ಮಾಡುತ್ತೆ. ಬಟ್ ಅದೊಂದು ನೀವು ಒಂಥರ ಅಘೋಷಿತ ಒಪ್ಪಂದವೇ, ಪ್ರೇಕ್ಷಕನು ಮತ್ತು ನೋಡುವವನು ಮತ್ತು ಮಾಡುವವನು. ಹೌದು. ಸೂಪರ್. ನಂತರದ ಪುಸ್ತಕ ನಿಮ್ಮದು? ಅಲ್ಲ, ಇದಾದಮೇಲೆ ನನಗೆ 10 ವರ್ಷ ಆದಮೇಲೆ ಪಬ್ಲಿಷ್ ಆಗಿದ್ದು ನನ್ನ 2ನೇ ಸಂಕಲನ, ಕಥಾ ಸಂಕಲನ. ಇದು ಶ್ರೀಗಳ ಅರಣ್ಯಕಾಂಡ ಅಂತ ಕಥಾ ಸಂಕಲನ. ಹೌದು, ಕಥೆಗಳ ಗುಚ್ಛ. ಹಾಂ, ಅಂಕಿತದವರೇ ಮಾಡಿದ್ದಾರೆ. ಇದು ಅಂಕಿತ ಪ್ರಕಾಶನದವ್ರು ಮಾಡಿರೋದು. ಓಕೆ, ಸೂಪರ್. ಯಾಕೆ ಅಂದರೆ ಕೆಲವು ಕಥೆಗಾರರು ಅಥವಾ ಕೆಲವು ಲೇಖಕರು ಪುಂಖಾನುಪುಂಖವಾಗಿ ಬರೀತಿರ್ತಾರೆ. ಕೆಲವರು ನಿಮ್ಮನ್ನು ಸೇರಿಸಿದ, ಕೆಲವರು ಬಿಡುವು ತಗೋತೀರಿ. ಅಥವಾ 10 ವರ್ಷ ನೋಡಿ 2 ಕಥಾ ಸಂಕಲನ ನಡುವೆ ಇಲ್ಲ. ಏನಂದರೆ ಈಗ ನಾನು ಬರೀ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದರಲ್ಲೇ ಕೆಲಸ ಮಾಡ್ತಾ ಇದ್ದರೆ, ನನ್ನ ಮೂಲ ಮಾಧ್ಯಮ ಅಥವಾ ಒಂದು ಮಾಧ್ಯಮ ಎಕ್ಸ್ಪ್ರೆಷನ್ ಮೀಡಿಯಮ್ಮು ಬರೀ ಸಾಹಿತ್ಯ ಒಂದೇ ಆಗಿದ್ದರೆ ನಾನು ಬಹುಶಃ ವರ್ಷಕ್ಕೊಂದು ಪುಸ್ತಕನೋ 2 ಪುಸ್ತಕನೋ ಬರ್ತಾಯಿತ್ತು. ಆದರೆ ನಾನು ಬಹುಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಆದರೆ ನನ್ನ ಬೇಸಿಕ್ ಮಾಧ್ಯಮ ಇದೆ ಬರವಣಿಗೆ. ಯಾಕಂದರೆ ಇದರಲ್ಲಿ ಬೇರೆ ಯಾರಿಗೂ ನಾನು ಆನ್ಸರ್ ಮಾಡಬೇಕಾಗಿಲ್ಲ, ಬೇರೆ ಯಾರು ಪರ್ಮಿಷನ್ ಕೇಳಬೇಕಾಗಿಲ್ಲ, ಬೇರೆ ಯಾರು ಇದನ್ನು ಮುಲಾಜು ನೋಡಬೇಕಾಗಿಲ್ಲ ಅಲ್ವಾ. ಆದರೆ ನಾನು ನಾಟಕ ನಿರ್ದೇಶನ ಮಾಡಬೇಕಂದ್ರೆ ನಿಮಗೆ ಗೊತ್ತಲ್ಲ, ನಟರು ಬೇಕು, ತಂಡ ಬೇಕು, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಇದೆ, ರಿಹರ್ಸಲ್ ಮಾಡೋಕ್ಕೆ ಜಾಗ ಬೇಕು, ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮ್ಸು, ಪ್ರಯೋಗ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕು, ರಂಗಮಂದಿರ ಬೇಕು, ಅದಕ್ಕೊಂದು ಫೀಸ್ ಇರುತ್ತೆ, ಜನ ಕರಿಬೇಕು, ಜನ ಬರಬೇಕು, ಜನ ನೋಡಬೇಕು
ಅಲ್ವಾ, ಇದೆಲ್ಲ ಇದೆ. ಆಮೇಲೆ ಜನ ಹೊರಗಡೆ ಬರಬೇಕು ಮನೆ ಬಿಟ್ಟು ಅಲ್ವಾ, ಥಿಯೇಟ್ರಿಗೆ, ಸಿನಿಮಾಗೂ. ಸೊ ಅದೆಲ್ಲದಕ್ಕೆ ಹೋಲಿಸಿದ್ರೆ ಸಾಹಿತ್ಯ ನಾನು ಒಬ್ಬನೇ ನನ್ನ ಸಮಯದಲ್ಲಿ ನನಗೆ ಬೇಕಾದ ಹಾಗೆ ನನಗೆ ಯಾವಾಗ ಟ್ರಿಗರ್ ಆಗುತ್ತೋ ಅವಾಗ ಬರಿಬಹುದು, ಅವಾಗ ಪಬ್ಲಿಷು ಮಾಡಬಹುದು, ಯಾವಾಗ ಪಬ್ಲಿಷರ್ ಸಿಗ್ತಾರೋ ಅವಾಗ ಮಾಡಬಹುದು. ಸೊ ಅದು ಸಾಹಿತ್ಯದ ಒಂದು ರೀತಿ ಏನೋ ಅಡ್ವಾಂಟೇಜು, ಅದಕ್ಕೆ ಅದರದ್ದೇ ಆದ ಮಿತಿನೂ ಇದೆ. ಆದರೆ ಅದೊಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ನಾನು ಆಗಲೇ ಹೇಳ್ದಂಗೆ ಒಂದು ವರ್ಷಕ್ಕೆ 1-2 ಅಥವಾ ವರ್ಷಕ್ಕೆ ಕನಿಷ್ಠ ಒಂದಾದರೂ ಪುಸ್ತಕ ಏನಾದರೂ ಮಾಡ್ಬೋದು. ಆದರೆ ಏಕಕಾಲದಲ್ಲಿ ಒಂದು ಕಡೆ ಪುಸ್ತಕದ ಬಗ್ಗೆ ಥಾಟ್ ಓಡ್ತಾ ಇರುತ್ತೆ, ಕತೆ ಕಾದಂಬರಿಗಳ ಬಗ್ಗೆ, ಮತ್ತೊಂದು ಕಡೆ ಸಿನಿಮಾ ಟೆಕ್ಸ್ಟ್ ಓಡ್ತಾ ಇರುತ್ತೆ, ಮತ್ತೊಂದು ಕಡೆ ನಾಟಕದ ಟೆಕ್ಸ್ಟ್ ಓಡ್ತಾ ಇರುತ್ತೆ, ಮತ್ತೊಂದು ಕಡೆ ಆ್ಯಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ ನಾನು. ಸೊ ಹೀಗೆಲ್ಲ ಇರಬೇಕಾದ್ರೆ ಈ ಎಲ್ಲ ಇದು ಒಂದು ಬಂದಾಗ ಇನ್ನೊಂದು ಯಾವುದಕ್ಕೋ ಟೈಮ್ ಹೋಗಿರುತ್ತೆ, ನನ್ನ ಎನರ್ಜಿ ಕ್ರಿಯೇಟಿವಿಟಿ ಎಲ್ಲ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿರುತ್ತೆ. ಹಾಗಾಗಿ ಇನ್ನೊಂದು ಪುಸ್ತಕ ಬರೋಕ್ಕೆ ತಡ ಆಗುತ್ತೆ. ಸೊ ಹಾಗೆ ಅಂದರೆ ಈ ಪುಸ್ತಕ ಒಂದು 10 ವರ್ಷ ಆಯಿತು. ಅದರ ನಡುವೆ ನನಗೆ ಸುಮಾರಷ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಆಯಿತು. ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಅದಾದಮೇಲೆ ಒಂದು ಸಿನಿಮಾ ಮಾಡಿದ್ವಿ, ಸೂಜಿದಾರ ಅಂತ. ಅದು 2019ರಲ್ಲಿ ರಿಲೀಸ್ ಆಯಿತು. ಸೊ ನಿಮಗೆ ಗೊತ್ತಲ್ಲ, ಒಂದು ಸಿನಿಮಾ ಮಾಡಬೇಕಂದ್ರೆ ಅಲ್ಲ ಆಲ್ಮೋಸ್ಟ್ 1-2 ವರ್ಷ ನಿರ್ದೇಶಕನ ಹೊಟ್ಟೋಗುತ್ತೆ. ಅದು ಮೊದಲನೇ ಸಿನಿಮಾ ಅಂತೂ ಖಂಡಿತ. ಹೌದು, ಮೊದಲನೇ ಸಿನಿಮಾ. ಸೊ ನಮಗೆ ಒಂದು ರೀತಿ ಸಮಯ ಹೊಟ್ಟೋಗ್ಬಿಡುತ್ತೆ. ನಿಮ್ಮ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಸಿನಿಮಾ ತಲೆ ಮೇಲೆ ಹಾಕ್ಕೊಂಬಿಟ್ರೆ, ನಾಟಕನೂ ಅಷ್ಟೇ, ನಾಟಕ ಸಿನಿಮಾ ಎರಡೂ ಒಂದೇ. ನೀವು ಸಿನಿಮಾ ಅಥವಾ ನಾಟಕ ನಿರ್ದೇಶನ ಮಾಡ್ತೀನಿ ಅಂತ ಹೋದರೆ ನೀವು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ, ಮನೆ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ಹಾಗೆ ನಿಮಗೆ ಗೊತ್ತಲ್ಲ, ನೀವು ಅದೇ ಕ್ಷೇತ್ರದಲ್ಲೇ ಇದ್ದೀರಾ. ಇದು ಕೊನೆ ಇದು ಪುಸ್ತಕ ನಿಮ್ದೇನದು? ಹೌದು, ಅದು ಒಂದು ಲಾಕ್ಡೌನ್ ಟೈಮ್ನಲ್ಲಿ ಪಬ್ಲಿಷ್ ಆಗಿದ್ದು, ಪ್ರೇಮವೆಂಬ ಅವರ್ಗೀಯ ವ್ಯಂಜನ ಅಂತ. ಇದು ನಾವು ಕನ್ನಡ ವರ್ಣಮಾಲೆಯಲ್ಲಿ ಅದು ವ್ಯಾಕರಣದಲ್ಲಿ ಕೇಳ್ತಿದ್ವಿ, ಅದನ್ನೇ ಟೈಟ್ಲ್. ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅಂದರೆ ಯಾವ ವರ್ಗಕ್ಕೂ ಸೇರದೇ ಇರೋದು. ಸೊ ಇದು ಪ್ರೇಮ ಅನ್ನೋ ಒಂದು ಅವರ್ಗೀಯ ವ್ಯಂಜನ, ಒಂಥರ ಗುಂಪಿಗೆ ಸೇರಿದ ಪದ. ಹೌದು, ಯಾವ ಗುಂಪಿಗೂ ಸೇರದ ಪ್ರೇಮ ಅನ್ನೋ ಥರ. ಏನು ಕಥೆಗಳ ಅಥವಾ ಏನು ಬಿಡಿ? ಇದೊಂಥರ ಬಿಡಿ ಗದ್ಯ ಪದ್ಯಗಳು, ಗಪದ್ಯಗಳು ಅಂತ ಕರಿ. ಓಕೆ. ಈ ಫಾರ್ಮ್ಗೆ ಏನು ಹೆಸರಿಡಬೇಕು ಅಂತ ನನಗೇನು ಗೊತ್ತಾಗಲಿಲ್ಲ. ಅಂದರೆ ಹಾಗಾಗಿ ಇದನ್ನು ಏನು ಬೇಕಾದ್ರೂ ಕರೀರಿ ಅಂತ ನಾನೇ ಇಲ್ಲಿ ಬರೆದಿದ್ದೀನಿ. ಅಂತ ಕರೀರಿ. ಇಲ್ಲ, ಹಾಗೇನಿಲ್ಲ. ಕನ್ನಡದಲ್ಲಿ ಭಾಳ ಎಲ್ಲ ಥರದ ಪ್ರಯೋಗಗಳಾಗ್ಬಿಟ್ಟಿದ್ದಾವೆ. ಇದು ಒಂದು ರೀತಿ ಪ್ರೇಮದ ಅನುಸಂಧಾನದ ಕುರಿತಾಗಿ ನನ್ನ ವೈಯಕ್ತಿಕ ಒಂದು ಭಾವನೆಗಳು, ಅನುಭವಗಳು, ಏನು ಬೇಕಾದ್ರೂ ಅನ್ಬೋದು. ಓಕೆ. ಪ್ರೇಮವೆಂಬ ಅವರ್ಗೀಯ. ಹೌದು. ಸೊ ಅದು ಅವರ್ಗೀಯ. ಇದನ್ನು ಪೂರ್ತಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೂಪರ್, ವೆರಿ ನೈಸ್. ಅಂದರೆ ಇದು ಪ್ರೇಮವನ್ನು ಕುರಿತು ಮಾತಾಡೋಕ್ಕೆ ಹೊರಡುತ್ತೆ, ಆದರೆ ಇಲ್ಲೆಲ್ಲೂ ಕೂಡ ನೇರವಾಗಿ ಪ್ರೇಮದ ಕುರಿತು ಮಾತೇ ಬರೋದಿಲ್ಲ. ಬದಲಾಗಿ ನೀವು ಒಂದು ಸರಿ ಅದೇ ಪ್ರೇಮದ ಕುರಿತು ಮಾತಾಡೋಕ್ಕೆ ಹೊರಟಿದ ತಕ್ಷಣ ಅದು ಬರೀ ಪ್ರೇಮದ ಸುತ್ತ ಮಾತ್ರ ಇರೋದಿಲ್ಲ, ಅದು ಇಡೀ ಬದುಕಿನ ಸುತ್ತ ಹರಡ್ತಾ ಹೋಗುತ್ತೆ, ಅಥವಾ ಗಂಡು ಹೆಣ್ಣಿನ ಸುತ್ತ ಹರಡ್ತಾ ಹೋಗುತ್ತೆ. ಆ ಒಂದು ಅನುಭವನ ಇದು ಕೊಡುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ ಓದಿದ್ದವರು. ನೈಸ್, ವೆರಿ ನೈಸ್. ಇದು ಸುಮಾರು ಜನಕ್ಕೆ ಇಷ್ಟ ಆಗಿದೆ ಆ ಪುಸ್ತಕ. ಸಣ್ಣ ಸಣ್ಣ ಪದ್ಯಗಳಲ್ಲ. ಈಗ ಒಂದು ಕಥೆ ಓದಬೇಕಂದ್ರೆ ನಿಮಗೆ ಭಾಳ ಸಮಯ ಬೇಕು. ಇವತ್ತೆಲ್ಲ ಬರೀ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟು ಅಥವಾ ಫೇಸ್ಬುಕ್ ಪೋಸ್ಟ್ ಓದಿ ಅಭ್ಯಾಸ ಇರೋರು ಹುಡುಗರು, ಅವರಿಗೆಲ್ಲ ಭಾಳ ಈಸಿ ಅದು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ, ಓದೋಕ್ಕೆ ಎಲ್ಲ. ಆ ಮನಸ್ಥಿತಿಯವರಿಗೆ ಬೇಗ ಇನ್ನೂ ಸಿಕ್ಬಿಡುತ್ತದೆ. ಇವತ್ತು ಕೂತು 400 ಪುಟದ ಕಾದಂಬರಿ ಓದಿ ತಿಳ್ಕೋ ಬದುಕನ್ನ. ಹೌದು, ಅಂದರೆ ಸ್ವಲ್ಪ ನೋಡ್ತಾರೆ. ಹೌದು ನೋಡಿ, ಅದಕ್ಕೆ ಅದು ಇದೆ. ಇದು ಹೋದ ವರ್ಷ ಪಬ್ಲಿಷ್ ಆಗಿದ್ದು ಜೀವಜಾತ್ರೆ ಅಂತ. ಇದು ನೀವಾಗಲೇ ಹೇಳ್ದಂಗೆ 600 ಅಲ್ಲ, ಒಂದು 450 ಪುಟದ ಕಾದಂಬರಿ. ಓಕೆ, 420 ಪುಟ. ಮೌನೇಶ್ ಬಡಿಗೇರ್. ಜೀವಜಾತ್ರೆ. ಟೈಮ್ ಈಸ್ ರಿಯಲ್, ಟೈಮ್ ಈಸ್ ಇಲ್ಯೂಷನ್, ವಿ ಆರ್ ಲಿವಿಂಗ್ ಇನ್ ಬಿಟ್ವೀನ್. ವಾಸ್ತವ, ಅವಾಸ್ತವ, ಭ್ರಮೆ. ಸಮಯ ಒಂದು ರೀತಿ ಸತ್ಯವೂ ಹೌದು, ಒಂದು ರೀತಿ ಭ್ರಮೆಯೂ ಹೌದು. ನಾವು ಇವೆರಡರ ಮಧ್ಯೆ ಬದುಕ್ತಾ ಇದ್ದೀವಿ ಅನ್ನೋದು ಆ ಕಾದಂಬರಿ ಒಂದು ಉಪಶೀರ್ಷಿಕೆ. ಎಲ್ರಿಗೂ ಅನುಭವ ಆಗಿರುತ್ತಲ್ಲ, ಸಮಯ ಕೆಲವೊಂದ್ಸರಿ ಇಲ್ಯೂಷನರಿಯಾಗಿ ಕಾಣಿಸ್ತಾ ಇರುತ್ತೆ ನಮಗೆ, ಕೆಲವೊಂದ್ಸರಿ ಭಾಳ ರಿಯಲ್ ಅನ್ನಿಸ್ತಾ ಇರುತ್ತೆ. ಈ ಟೈಮ್ ತುಂಬ ರಿಯಲ್ ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ನಮಗೆ ಈ ಟೈಮ್ ಏನಿದು, ಇದು ನಿಜಾನ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಇದೆಲ್ಲ ನಾವು ಒಂದು ರೀತಿ ಈ ಟೈಮ್ ಲೈನಲ್ಲೇ ಅಲ್ವಾ ನಾವಿರೋದು. ಈಗ ನಾವೊಂದು ಟೈಮ್ ಲೈನಲ್ಲಿ ಇದ್ದೀವಿ, ಒಂದು ಕಾಲಘಟ್ಟದಲ್ಲಿ. ಅದು ಭ್ರಮೆನ ನಿಜಾನ ಗೊತ್ತಿಲ್ಲ. ಒಂದು ಸ್ವಲ್ಪ ಸೈನ್ಸ್ ಫಿಕ್ಷನ್ ಥರ ಇದೆ. ಅದೊಂದು ರೀತಿ ನಾನು ಹೇಳೋದು ಒಂದು ರೀತಿ ಒಂದು ಫಿಲಸಾಫಿಕಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. ನೀವು ಓದಿದ್ದೀರಾ? ಇಲ್ಲ, ಓದಿಲ್ಲ. ನಾನು ನಿಮ್ದು 2 ಪುಸ್ತಕ ಓದಿದ್ದೀನಿ. ಶ್ರೀಗಳ ಅರಣ್ಯಕಾಂಡ, ಮಾಯಕೋಲಾಹಲ. ಅವಾಗಲೇ ಶಫಿ ಎಲೆಕ್ಟ್ರಿಕಲ್ಸ್ ಅದರಲ್ಲೇ ಇರೋದಲ್ವಾ? ಶಫಿ ಎಲೆಕ್ಟ್ರಿಕಲ್ಸ್ ಇದರಲ್ಲಿ ಇರೋದು, ಮಾಯಕೋಲಾಹಲದಲ್ಲಿ. ಓಕೆ. ಆಮೇಲೆ ನೀವು ಹೇಳಿದ್ದು ಆ ಕತೆ ಯಾವುದದು?
ಅಕ್ಷಿರಾಣಿ ಅಕ್ಷಿರಾಣಿ ಲಕ್ಷ್ಮೀಬಾಯಿ ಶ್ರೀಗಳ ಅರಣ್ಯಕಾಂಡದಲ್ಲಿರೋದು. ಆ ಶೀರ್ಷಿಕೆ ಮರುತ್ತೆ, ಆ ಟಿ ವಿ ರಿಪೋರ್ಟರ್ ಒಬ್ಬ ಇರ್ತಾನೆ, ಆ ಕಥೆ ಹೆಸರೇನು ಸರ್? ಅದು ವೇಗದೊಳಗಿನ ಹಾಂ, ಟಿ ವಿ ರಿಪೋರ್ಟರ್ ಭಾಳ ಚೆನ್ನಾಗಿದೆ. ಅವ್ನು ತಾನು ಹೇಗೆ ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ತಾನೇ ಸಿಗಾಕೊಳ್ಳೋದಿದ್ರು, ಭಾಳ ಚೆನ್ನಾಗಿತ್ತು. ಇದು ಒಂದು 3 ವರ್ಷಗಳ ಹಿಂದೆ ಪಬ್ಲಿಷ್ ಆಗಿದ್ದು, ಅಭಿನಯ ಕಲಿಸಲು ಸಾಧ್ಯವಿಲ್ಲ ಅಂತ. ಹಾಂ, ಹೌದಾ? ತಾವು ಅಭಿನಯ ಶಿಕ್ಷಕರು? ಹೌದು, ಆ್ಯಕ್ಟಿಂಗ್ ಕಲಿಸೋದು ನನ್ನ ಕೆಲಸ. ಆದರೆ ಆ್ಯಕ್ಚುಯಲ್ ಫ್ಯಾಕ್ಟ್ ಅಂದರೆ ಅಭಿನಯ ಕಲಿಸಲು ಸಾಧ್ಯ ಇಲ್ಲ. ಹೇಗೆ ವೈರುಧ್ಯ? ನೀವು ಅಭಿನಯ ಕಲಿಸೋಕ್ಕೆ ಹೋಗ್ತೀರಿ, ಕಲಿಸೋಕ್ಕೆ ಸಾಧ್ಯ ಇಲ್ಲ ಅಂತೀರಿ. ಆದರೆ ಇದು ಫ್ಯಾಕ್ಟ್ ಇದು. ಆದರೆ ನನ್ನ ಕೆಲಸ ಅದೇ, ಕಲಿಸ್ಬೇಕಾಗಿರೋದೇ ನನ್ನ ಕೆಲಸ. ಆದರೆ ಫ್ಯಾಕ್ಟ್ ಇದು. ಮತ್ತು ಕಲಿಯೋದು ಹೇಗೆ? ಅದು ಹೇಗೆ ಕಲಿಯೋದಕ್ಕಂದರೆ ಅದು ವಿದ್ಯಾರ್ಥಿಗಳು ಬರ್ತಾರಲ್ಲ ಅವ್ರ ಮುಂದೆ ಅವ್ರಿಗೆ ಗೊತ್ತಾಗತ್ತೆ. ಅಂದರೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ, ಇದು ಸೆಂಟೆನ್ಸ್ನ ಒಂದು ಭಾಗ ಮಾತ್ರ. ಅಭಿನಯ ಕಲಿಸಲು ಸಾಧ್ಯವಿಲ್ಲ ಅನ್ನೋದು ಸೆಂಟೆನ್ಸ್ನ ಮೊದಲನೇ ಭಾಗ. ಈ ಸೆಂಟೆನ್ಸ್ ಯಾವಾಗ ಪೂರ್ಣಗೊಳ್ಳುತ್ತೆ ಅಪ್ಪ ಅಂತಂದರೆ, ಅಭಿನಯ ಕಲಿಸಲು ಸಾಧ್ಯವಿಲ್ಲ, ಆದರೆ ಅಭಿನಯ ಕಲಿಯಬಹುದು. ಹಾಗಾಗಿ ಅಭಿನಯಕ್ಕೆ ಯಾರು ಕಲಿಯೋಕ್ಕೆ ಬರ್ತಾರೋ ಅವರ ಮೂಲಕ ಅಭಿನಯ ಕಲಿಕಾ ಕ್ರಮ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಟೆಕ್ಸ್ಟ್ ಅಂತ ಇಟ್ಕೊಂಡು ನಾವು ಯಾವ ಆ್ಯಕ್ಟನ್ನು ಕಲಿಸೋಕ್ಕಾಗೋದಿಲ್ಲ. ಈಗ ನೀವು ಸಮಾಜ ವಿಜ್ಞಾನನೋ ಅಥವಾ ಗಣಿತನೋ ಮತ್ತೊಂದು ಒಂದು ಟೆಕ್ಸ್ಟ್ ಅಂತ ಇಟ್ಕೊಂಡು ಈ ವಯಸ್ಸಿನವ್ರಿಗೆ ಇದನ್ನು ಕಲಿಸ್ಬಿಡ್ಬೋದು. ಅಭಿನಯನ ಹಂಗೆ ಕಲಿಸೋಕ್ಕಾಗೋದಿಲ್ಲ. ಅಲ್ಲಿ ಕಲಿಯೋನು ಏನು ಬರ್ತಾನೋ ಅವನ ಮೂಲಕ ಟೆಕ್ಸ್ಟ್ ನಿರ್ಮಾಣ ಆಗ್ತಾ ಹೋಗುತ್ತೆ. ಸೊ ಹಾಗೆ ಒಂದು ಅಭಿನಯ ಕಲಿಯೋಕ್ಕೆ ಬರುವಂಥ ಹೊಸ ಹುಡುಗರನ್ನು ಅವರಿಗೆ ಅರ್ಥ ಆಗೋ ಹಾಗೆ ಅವರ ಭಾಷೆಯಲ್ಲಿ ಬರೆದಿರುವಂಥ ಒಂದು ಸರಳ ಪುಸ್ತಕ. ನಮ್ಮದು ಮೂಲ ಊರು, ನಮ್ಮ ತಾಯಿ ಊರು ಹುಬ್ಬಳ್ಳಿ, ನಮ್ಮ ತಂದೆ ಊರು ಹಾವೇರಿ. ಹಾವೇರಿ ಅಂದರೆ ನಿಮಗೆ ಈ ಮೂಡಲ ಮನೆ ಅಂತ ಸೀರಿಯಲ್ ಬರ್ತಿತ್ತಲ್ವಾ, ಅದೇ ನಮ್ಮೂರು. ಹಂದಿಗ್ನೂರೇ? ಆ ಶೂಟಿಂಗ್ ನಡೀತಿತ್ತಲ್ಲ, ಆ ಊರೇ ಅದು ನಮ್ಮ ತಂದೆ ಊರು. ಹಂದಿಗ್ನೂರು ವಾಡೆಗೆ ಹೋಗುವ ದಾರಿಯಲ್ಲಿದ್ದೀವಿ ಸ್ನೇಹಿತರೆ. ಇದು ಹಾವೇರಿ ಜಿಲ್ಲೆ ಸ್ನೇಹಿತರೆ. ಇದು ಲಕ್ಷ್ಮೇಶ್ವರಕ್ಕೆ ಹೋಗೋ ರಸ್ತೆ. ಮುಂದೆ ಸುಮಾರು ಒಂದು 20 ಕಿಲೋಮೀಟ್ರು ಅಥವಾ 25 ಕಿಲೋಮೀಟ್ರ್ ಹೋದರೆ ಲಕ್ಷ್ಮೇಶ್ವರ ಸಿಗುತ್ತೆ. ಹುಟ್ಟಿದ್ದಲ್ಲಿ ಹುಬ್ಬಳ್ಳಿಯಲ್ಲಿ, ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಏನು ಮಾಡ್ತಿದ್ರು ಕುಟುಂಬ? ತಂದೆಯವರೆಲ್ಲ? ನಮ್ಮ ತಂದೆ ಅಂದರೆ ಆ ಕಾಲದಲ್ಲೇ ಅವರು ಅಲ್ಲಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ತುಂಬ ಏನು ಬೇಕೋ ಆ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಏನು ಮೈಸೂರು ಸೋಪ್ ಫ್ಯಾಕ್ಟ್ರಿ, ಅಲ್ಲಿ ದಿನಗೂಲಿ ಕೆಲಸ ಮಾಡ್ತಿದ್ದರು. ಆಮೇಲೆ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ದರು. ಆಮೇಲೆ ಸುಮಾರು ವರ್ಷಗಳಾದ ನಂತರ ಅವರಿಗೆ, ಬಹುಶಃ ನಾನು ಹುಟ್ಟಿದ ಮೇಲೆ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ತು. ಅಲ್ಲಿ ಸುಮಾರು ಕೆಲಸ ಮಾಡ್ತಿದ್ದರು. ಆದರೆ ಅನ್ಫಾರ್ಚುನೇಟ್ಲಿ ನಾನು ಸುಮಾರು 6ನೇ ತರಗತಿಯಲ್ಲಿದ್ದೆ ಅನಿಸುತ್ತೆ, ಒಂದು ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. 6ನೇ ಕ್ಲಾಸಲ್ಲಿ ಅವ್ರು ತೀರ್ಕೊಂಡ್ರು. ಅವ್ರದ್ದು ಒಂದು ಟೂ ವೀಲರು ಅಗೇನ್ಸ್ಟ್ BMTC ಬಸ್ ಇದೆ, ಸಿದ್ದಾಪುರ ರೋಡಲ್ಲಿ, ಡಬಲ್ ರೋಡ್. ಆ ಜಂಕ್ಷನ್ ಇದೆಯಲ್ಲ, ನೀವು ವಿಲ್ಸನ್ ಗಾರ್ಡನಿಂದ ಟರ್ನ್ ಆಗ್ತೀವಲ್ಲ, ಡಬಲ್ ರೋಡ್, ಆ ಸರ್ಕಲ್, ಹೌದು, ಆ ಜಂಕ್ಷನಲ್ಲಿ. ಸೊ ಅಲ್ಲಿಂದ ಒಂದು ರೀತಿ ನಮ್ಮ ಇಡೀ ಕುಟುಂಬ ಒಂಥರ ಡಿಪ್ರೆಸ್ ಆಗಿ, ಸೊ ಹೀಗೆ ನಿಧಾನವಾಗಿ ಅದರಿಂದ ಚೇತರಿಸ್ಕೊಂಡು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ನಾನು ಕಡೆಯವನು. ನಮ್ಮ ಮೊದಲನೇ ಅಣ್ಣನಿಗೆ ಅವರು ನಮ್ಮ ತಂದೆಯ ಕೆಲಸವನ್ನೇ ಅನುಕಂಪದ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆ. ಅವ್ರು ಈಗಲೂ ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಎರಡನೇವರು, ಅವ್ರ ಹೆಸರು ಚಿದಾನಂದ್ ಅಂತ. ಎರಡನೇವರು ಮಂಜುನಾಥ್ ಬಡಿಗೇರ್ ಅಂತ. ಅವರು ಕೂಡ ಕನ್ನಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಸಮಷ್ಟಿ ತಂಡಕ್ಕೆ ನಿಯಮಿತವಾಗಿ ನಾಟಕಗಳನ್ನ ಮಾಡಿಸ್ತಾ ಇರ್ತಾರೆ. ಆಮೇಲೆ ಡ್ರಾಮಾ ಜೂನಿಯರಲ್ಲಿ ಅವರು ಬಹಳ ವರ್ಷ ಮೆಂಟರ್ ಆಗಿ ಕೆಲಸ. ನೀವು ಕೊನೆಯವರು? ನಾನು ಕೊನೆಯವನು. ರಂಗಭೂಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರ ಅಥವಾ ಅಚಾನಕಾಗಿ ಬಂದ್ರ ಅಥವಾ ಏನು ಆಗಬೇಕು ಅಂತಿದ್ರೆ? ರಂಗಭೂಮಿಗೆ ಯಾರು ಅಂದ್ಕೊಂಡು ಯಾರು ಬರೋದಿಲ್ಲ, ಅವ್ರಿಗೂ ಗೊತ್ತಿದೆ. ಈಗ ನೋಡಿ, ಒಂದು ತಂದೆ ಕಳ್ಕೊಂಡು ಕುಟುಂಬದಲ್ಲಿ ಒಂದು ಹಸಿವು ಮೂಡ್ಬಿಡುತ್ತೆ, ಏನು ಆಗಬೇಕು ಲೈಫಲ್ಲಿ, ಬೇಗ ಅರ್ನ್ ಮಾಡೋಕ್ಕೆ ಶುರು ಮಾಡಬೇಕು ಅಂತ. ಸೊ ಹೇಗಿರ್ತಿತ್ತು ನಿಮ್ಮ ಹೋರಾಟಗಳು? ಇಲ್ಲ, ಅದೇ ಈ ರಂಗಭೂಮಿ ಅಥವಾ ನಟ ಆಗೋದು, ಈ ಕಲಾಕ್ಷೇತ್ರಗಳಿಗೆ ಬರೋದೇ ಒಂದು ರೀತಿ ಈ ಮಧ್ಯಮ ವರ್ಗದ ಈ ರೀತಿಯ ಮನಸ್ಥಿತಿಯ ಮಕ್ಕಳೇ ಜಾಸ್ತಿ ಬರೋದು. ನೀವು ಒಂದು ಸ್ವಲ್ಪ ಇದು ಮಾಡಿ ನೋಡಿದ್ರೆ ಆ ಥರದವರೇ ಬರೋದು. ತುಂಬ ಸ್ಥಿತಿವಂತರು ಯಾರೂ ಬರೋದಿಲ್ಲ. ಯಾಕೆ ರಂಗಭೂಮಿ ಇವತ್ತು ಬಡವಾಗೇ ಇದೆ ಅಂತಂದರೆ, ಮತ್ತು ಅದು ಬಡವಾಗಿ ಇದ್ರೇ ಅದೊಂದು ರಂಗಭೂಮಿಗೆ ಅದೊಂಥರದ್ದು ಒಂದು ಏನಂತೀವಿ, ಕಳೆ ಅಲ್ಲ, ಅದಕ್ಕೊಂದು ಅಂತೀವಿ ಜೀವಸತ್ವ ಅದು. ಈ ಉದಾಹರಣೆಗೆ ಬೇಂದ್ರೆ ಅವರಿಗೆ ಜ್ಞಾನಪೀಠ ಬಂದಾಗ, ಅದು ಗೊತ್ತಲ್ಲ ನಿಮಗೆ ಆ ಇನ್ಸಿಡೆಂಟ್. ಅವ್ರಿಗೆ ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಒಂದೇನೋ ಸನ್ಮಾನ ಇಟ್ಕೊಂಡು ಅವರಿಗೆ ಫ್ರಿಡ್ಜು, TV, ಈ ಥರದ್ದೊಂದು ಐಷಾರ್ಯಮಯ್ಯ ಏನೇನೋ ವಸ್ತುಗಳನ್ನೆಲ್ಲ ಗಿಫ್ಟ್ ಮಾಡೋಕ್ಕೆ ಶುರು ಮಾಡೋದು. ಆವಾಗ ಬೇಂದ್ರೆ ಮಾತಾಡ್ತಾ ಹೇಳಿದ್ರಂತೆ, ಅಲ್ಲಪ್ಪ, ಏನೋ ಈ ಬಡತನ ಅನ್ನೋದು ನನ್ನ ಒಂದು ಅದೊಂದು ಶಕ್ತಿ, ಅದು ಆ ಅರ್ಥ ಬರೋ ಹಾಗೆ ನನಗೆ ಎಕ್ಸಾಕ್ಟ್ ಈಗ ನೆನಪಾಗ್ತಿಲ್ಲ. ಆ ಬಡತನವನ್ನೇ ನನ್ನಿಂದ ಕಿತ್ಕೋತಾ ಇದ್ದೀರಲ್ಲ ಇದನ್ನೆಲ್ಲ ಕೊಟ್ಟು,
ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅಂದರೆ ಬಡತನ ಅನ್ನೋದು ಯಾವುದೇ ಒಂದು ಕಲೆಯ ಒಂದು ಜೀವಸತ್ವ, ಅದು ಆ ಅನುಭವ ಕೊಡುತ್ತಲ್ವ. ಬಡತನ ಅನ್ನೋದು ಅಥವಾ ಒಂದು ಕಷ್ಟ ಅನ್ನೋದು ಅಥವಾ ಒಂದು ಬಹಳ ಕಷ್ಟಕಾಲದ ಒಂದು ಎಕ್ಸ್ಪೀರಿಯೆನ್ಸ್ ಇದಾವಲ್ಲ, ಅದೆಲ್ಲವೂ ಒಂದು ರೀತಿ ನಾವು ನಟನೆ ಕ್ಲಾಸ್ನಲ್ಲೂ ಅದನ್ನೇ ಹೇಳೋದು. ನೀವೇನು ಅನುಭವಿಸಿರ್ತೀರೋ ಜೀವನದಲ್ಲಿ, ನೀವೇನೆಲ್ಲ ಕಷ್ಟಪಟ್ಟಿರ್ತೀರೋ ಅವೇ ನಿಮ್ಮ ಸತ್ವ. ಈ ಸಾತ್ವಿಕ ಅಭಿನಯ ಅಂತ ಬರುತ್ತಲ್ವ, ಅಭಿನಯದ ಒಂದು ವಿಭಾಗದಲ್ಲಿ ಆ ಸಾತ್ವಿಕ ಅಭಿನಯದ ನೀವು ನಿಜವಾಗ್ಲೂ ಬಡತನದಿಂದ ಮಕ್ಕಳು ಮಾಡೋ ಅಭಿನಯ ಎಷ್ಟು ಸತ್ವಪೂರ್ಣವಾಗಿರುತ್ತೆ ಅಂತಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಭಾಳ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮತ್ತು ಇವತ್ತು ನಿಮಗೆ ಬಾಲಿವುಡ್ನಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಭಾಳ ಒಂದು ರೀತಿ ಟಾಪ್ ನಾಚ್ ಆ್ಯಕ್ಟರ್ಸ್ ಅಂತ ನೀವೇನು ಅನ್ಕೋತಿರೋ ಅವರೆಲ್ಲರೂ ಗ್ರಾಸ್ ರೂಟ್ ಲೆವೆಲಿಂದನೇ ಬಂದಿರ್ತಾರೆ. ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದಾರಲ್ಲ, ವಯಸ್ಸಾಗಿದೆಯಲ್ಲ, ಅವರು ಕೂಡ ಗ್ರಾಸ್ ರೂಟ್ ಲೆವೆಲಿಂದನೇ ಬಂದವರು. ಅವ್ರ ಮಕ್ಕಳಿಗೆ ಆ ಪರಂಪರೆಯಿಂದ ಅವ್ರಿಗೊಂದು ಸ್ಟೆಪ್ ಸಿಕ್ಕು, ಅಲ್ಲಿಂದ ಅವರು ಎಲಿವೇಟ್ ಆಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿರ್ಬೋದು. ಬಿಟ್ಟರೆ ಅವರ ತಂದೆಯಿಂದ ಆಗಿರಬಹುದು, ಅವರೆಲ್ಲರೂ ಗ್ರಾಸ್ ರೂಟ್ ಲೆವೆಲಿಂದನೇ ಬಂದವರು. ಸೊ ಆ ಥರದೊಂದು ಅವಶ್ಯಕತೆ ಇದೆ. ಅವಶ್ಯಕತೆ ಅಲ್ಲ, ಅದು ಬದುಕು ಕೊಡೋವಂಥ ಅನಿವಾರ್ಯತೆ. ಅದೇ ಹೇಳಿದಾಗ ಆರ್ಟಿಸ್ಟ್ಗಳಿಗೆ ಯಾರು ಒಂದು ರೀತಿ ಆಗಬೇಕು ಅಂತ ಆಗದವ್ರು ಯಾರೂ ಇಲ್ಲ. ಬಹುತೇಕ 90% ಎಲ್ಲ ಒಂದು ರೀತಿ ಆಕ್ಸಿಡೆಂಟಲ್ಲಾಗೇ ಬರೋದು ರಂಗಭೂಮಿಗೆ. ಅದು ಅವ್ರ ಹುಡುಕಾಟ ಇರಲ್ವ, ನಾನು ರಂಗಭೂಮಿಗೆ ಹೋಗಬೇಕು, ನಾಟಕಗಳ ಪ್ರಕ್ರಿಯೆಯಲ್ಲಿ ತೊಡಕೋಬೇಕು ಅಂತ ಅವ್ರ ಹುಡುಕಾಟ. ರಂಗಭೂಮಿಗೆ ಬಂದ ಮೇಲೆ ಅದೆಲ್ಲ ಶುರುವಾಗುತ್ತೆ. ಎಲ್ಲರೂ ಒಂದು ರೀತಿ ಈ ಒಂಥರ ಏನೋ ಜಾತ್ರೆಯಲ್ಲಿ ಒಂದು ಮಗು ಹೇಗೆ ಒಂದು ಬಲೂನ್ ನೋಡ್ಕೊಂಡು ಆಸೆಯಾಗಿ ಅದ್ರ ಹತ್ರ ಹೋಗುತ್ತೋ, ಅದೇ ಥರ ಎಲ್ಲ ಒಬ್ಬ ತರುಣಿಯೂ ಕೂಡ ರಂಗಭೂಮಿಯ ಎಡೆಗೆ ಅಥವಾ ನಟನೆ ಎಡೆಗೆ ಆಕರ್ಷಿತರಾಗಿ ಬರ್ತಾರೆ. ಆ ಬರುವಾಗ ಅವ್ರಿಗೆ ಏನು ಒಂದು ಆಸೆ ಅಷ್ಟೇ ಇರುತ್ತೆ, ಈ ಬಲೂನ್ ಬೇಕು ನನಗೆ, ಈ ಬಲೂನ್ ಜೊತೆ ಆಟ ಆಡಬೇಕು, ಅಷ್ಟೇ ಅವ್ರಿಗೆ. ಅದ್ರ ಬಗ್ಗೆ ಇನ್ಯಾವ ಸೀರಿಯಸ್ನೆಸ್ಸು ಇರೋದಿಲ್ಲ. ಆದರೆ ಒಂದು ಸಾರಿ ಅದರ ಜೊತೆಗೆ ಆಟ ಆಡೋಕ್ಕೆ ಶುರು ಆಗ್ತಾ ಇದ್ದ ಹಾಗೆ ಕ್ರಮೇಣ ಅದರ ಸೀರಿಯಸ್ನೆಸ್ ಅವ್ರಿಗೆ ಅರ್ಥ ಆಗುತ್ತೆ. ಅಂದರೆ ಡೀಪಾಗಿ ಇಳಿತಾ ಹೋಗ್ತಾರೆ. ಸೊ ಹಾಗೆ ಇಳಿದವರೇ ಅಲ್ವಾ ಹವ್ಯಾಸಿ ತಂಡಕ್ಕೆ ಸೇರ್ಕೋತಾರೆ, ಅಲ್ಲಿ ನಾಟಕ ಮಾಡ್ತಾ ಇರ್ತಾರೆ. ಅಲ್ಲಿಂದ ಅವ್ರ ಹಸಿವು ಇನ್ನೂ ನೀಗಿದೆ, ಇನ್ನೂ ಕೂಡ ಸೀರಿಯಸ್ ಆಗಿ ಕಲಿಸೋ ಶಾಲೆಗಳಲ್ಲಿ ಅಲ್ಲಿ ಹೋಗ್ತಾರೆ. ಸಾಣೆಹಳ್ಳಿ ಹೋಗ್ತಾರೆ, ನೀನಾಸಂಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ರಂಗಾಯಣ ಹೋಗ್ತಾರೆ, NSDಗೆ ಹೋಗ್ತಾರೆ. ಸೊ ಹಾಗೆ ನನ್ನ ಹುಡುಕಾಟ ಶುರುವಾಗಿ ನಾನು ನೀನಾಸಂಗೆ ಹೋಗಿದ್ದೆ. ಯಾವ ವರ್ಷ? 2004-5 ಅನಿಸುತ್ತೆ. 20 ವರ್ಷ ಆಗೋಯ್ತು. 20 ವರ್ಷ ಆಗೋದು. ಸೊ ಅಲ್ಲಿ 1 ವರ್ಷ ಇದ್ದು, ಆಮೇಲೆ 1 ವರ್ಷ ತಿರುಗಾಟ ಮಾಡಿ ವಾಪಸ್ ಮತ್ತೆ ಬೆಂಗಳೂರು. ಅಲ್ಲಿಗೆ ನಿಶ್ಚಯ ಆಯ್ತಾ ನಾನು ರಂಗಕರ್ಮಿನೇ ಅಥವಾ ಕಲೆ ಕ್ಷೇತ್ರದಲ್ಲೇ ಇರಬೇಕು ಅಂತ ಏನಾದರೂ, ಅಥವಾ ಅದಾದಮೇಲೆ ಗೊಂದಲಗಳಿದ್ವಾ? ಇಲ್ಲ, ಏನಂದರೆ ಈಗ ರಂಗಭೂಮಿ ಕ್ಷೇತ್ರವೇ ಒಂದು ರೀತಿ ಅಂದರೆ ಅಲ್ಲಿ ಆ್ಯಕ್ಟಿವ್ ಆಗಿರುವಾಗ ಇದ್ದಷ್ಟು ಆ ಸಿಚುವೇಶನ್ನೇ ಬೇರೆ ಇರುತ್ತೆ. ಕಲಿಕೆ ಹಂತದಲ್ಲಿ ಅಥವಾ ನೀವು ನಾಟಕ ಕಟ್ಟೋ ಹಂತದಲ್ಲಿ, ಪ್ರಯೋಗ ಪ್ರದರ್ಶನ ಮಾಡೋ ಹಂತದಲ್ಲಿ ಒಂದು ಥರ ಮನಸ್ಥಿತಿ ಇದ್ದರೆ, ಒನ್ಸ್ ಅಲ್ಲಿಂದ ಹೊರಗಡೆ ಬಂದಾದಮೇಲೆ ಪ್ರಪಂಚ ಬೇರೆ ಇರುತ್ತೆ ಅಲ್ವಾ. ಸೊ ಅಲ್ಲಿ ನಿಮಗೆ ನಿಮ್ಮ ಬದುಕನ್ನು ಕಟ್ಕೋಬೇಕಾಗತ್ತೆ. ಇವತ್ತಿಗೂ ಕೂಡ ರಂಗಭೂಮಿ ಅನ್ನೋದು ಒಂದು ರೀತಿಯ ಒಂದು ಏನೋ ಕನ್ವೆನ್ಷನಲ್ ಆದಂಥ ಒಂದು ವೃತ್ತಿ ಅಲ್ಲ ನಮ್ಮ ಸಮಾಜದಲ್ಲಿ ಅಲ್ವಾ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನೀವು ರಂಗ ನಟನಾಗಿ ಇದ್ಕೊಂಡು ಬದುಕೋದು ಭಾಳ ಕಷ್ಟ. ಪೂರ್ಣಾವಧಿಯಾಗಿ ಅದರಿಂದನೇ ಆದಾಯ ಗಳಿಸ್ಕೊಂಡು ನೀವು ಜೀವನ ಮಾಡೋದಕ್ಕೆ ಭಾಳ ಕಷ್ಟ. ಅದಕ್ಕೆ ಎಷ್ಟೋ ಜನ ರಂಗ ನಟರಾಗಿದ್ದವರು ಅನಿವಾರ್ಯವಾಗಿ ನಿರ್ದೇಶಕರಾಗ್ತಾರೆ. ನಿರ್ದೇಶನ ಮಾಡಿದ್ರೆ ಅಟ್ಲೀಸ್ಟು ಅದಕ್ಕೊಂದು ಪೇಮೆಂಟ್ ಸಿಗುತ್ತೆ. ಯಾಕಂದರೆ ಕರ್ನಾಟಕದಾದ್ಯಂತ ಹಲವಾರು ಹವ್ಯಾಸಿ ರಂಗತಂಡಗಳಿದ್ದಾವೆ, ಅವ್ರಿಗೆ ನಿರ್ದೇಶನ ಮಾಡಬಹುದು. ಸೊ ಹೀಗೆ ನೀನಾಸಮ್ಮು, ಸಾಣೆಹಳ್ಳಿ ಅಥವಾ NSD ಈ ಥರ ಬಂದವರೆಲ್ಲರೂ ಇದೇ ಥರನೇ ಕೆಲಸ ಮಾಡ್ತಿರೋದು. ವರ್ಕ್ಶಾಪ್ಸು, ನಾಟಕಗಳು, ಹವ್ಯಾಸಿ ತಂಡಗಳಿಗೆ ನಾಟಕಗಳ ನಿರ್ದೇಶನ ಮಾಡೋದು, ಅಥವಾ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡೋದು, ಲೈಟಿಂಗು, ಸೆಟ್ಸು, ಕಾಸ್ಟ್ಯೂಮ್ಸು, ಈ ಥರ ಮಾಡಿಕೊಂಡೇ ಅವ್ರ ಬದುಕನ್ನು ಕಟ್ಕೋತಾ ಇರ್ತಾರೆ. ನನಗೆ ನೀನಾಸಮಿಂದ ಬಂದ ಮೇಲೆ ನಾನು ಒಂದು ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ಆ್ಯಕ್ಟಿಂಗ್ ಇನ್ಸ್ಟ್ರಕ್ಟರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಸೊ ಹಾಗಾಗಿ ಅಲ್ಲಿಂದಲೇ ನನಗೆ ಒಂದು ರೀತಿ ಆ್ಯಕ್ಟಿಂಗ್ ಟೀಚಿಂಗ್ನ ಒಂದು ಇದು ಶುರುವಾಗಿ ಹೋಯಿತು. ಹಾಗಾಗಿ ನಾನು ಅಭಿನಯ ಕ್ಷೇತ್ರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಅದು ತಪ್ಪು. ಇಲ್ಲೇ ಹೋದರೆ ನಾನು ಕೂಡ ಏನಾದ್ರು ಸೀರಿಯಲ್ಲೋ ಸಿನಿಮಾನೋ ಅನಿವಾರ್ಯ ಕಾರಣಗಳಿಗೆ. ಈಗ ನೋಡಿ, ಆ ರೀತಿ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ಕೊಂಡು ಬಂದಿರೋರಿಗೆ ಎಲ್ಲರೂ ನಿರ್ದೇಶಕರಾಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ತುಂಬ ತೀವ್ರವಾದ ಪ್ರತಿಭೆ, ಓದು ಅಥವಾ ಮತ್ತೊಂದು ಈ ಥರ ಆರ್ಟಿಸ್ಟಿಕ್ ಸೆನ್ಸ್ ಇದ್ದರೆ ಮಾತ್ರ ಒಬ್ಬ ನಿರ್ದೇಶಕ ಆಗ್ಬೋದು ಒಂದು 20 ಜನರಲ್ಲಿ. ಮಿಕ್ಕಿದವರೆಲ್ಲ ಏನು ಮಾಡಬೇಕಾಗಾದ್ರೆ, ಒಂದು ಈ ಶಾಲೆಗಳಲ್ಲಿ ಈ ಡ್ರಾಮಾ ಟೀಚರ್ಸ್ ಅಂತ ತೊಗೊಳ್ತಾರೆ, ಅಥವಾ ಪರ್ಫಾರ್ಮಿಂಗ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸ್ ಆಗಿ ತೊಗೋತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಅಥವಾ ಅದಾಗದೆ ಹೋದರೆ ಅನಿವಾರ್ಯವಾಗಿ ನಾವು TV ಹೋಗಬೇಕು, TV ಇಂಡಸ್ಟ್ರಿ ಅಲ್ಲಿ ನಟನೆ ಮಾಡಬೇಕು, ಅಥವಾ ಸಿನಿಮಾ ನಟನೆ ಮಾಡಬೇಕು.
ಹಾಗೆ ಹಲವಾರು ಜನ ಹೋಗೋಕ್ಕೆ ಶುರು ಮಾಡಿದ್ರು, ಆಗಲೇ ಹೋಗೋಕ್ಕೆ ಶುರು ಮಾಡಿದ್ರು, ಹೋಗಿ ಹಲವಾರು ಯಶಸ್ಸು ಕಂಡಿದ್ದಾರೆ. ಆದರೆ ನನಗೆ ನೀನಾಸಂದಿಂದ ಬಂದಿದ ತಕ್ಷಣ ಈ ರೀತಿಯ ಒಂದು ಟೀಚಿಂಗ್ನ ಇದರಲ್ಲಿ ತೊಡಗಿದ್ದ ಕಾರಣದಿಂದಾಗಿ ನನಗೆ ಆ ರೀತಿಯ ಒಂದು ಅನಿವಾರ್ಯತೆ ಸೃಷ್ಟಿ ಆಗಲಿಲ್ಲ, ಆ ನಟಿಸೋಕೆ ಅನಿವಾರ್ಯತೆ ಸೃಷ್ಟಿ ಆಗಲಿಲ್ಲ. ಬಹುಶಃ ಅದಿರದೇ ಅವರೇ ನನಗೂ ಆ ಅನಿವಾರ್ಯತೆ ಸೃಷ್ಟಿಯಾಗಿ ಇವತ್ತು ನಾನು ನಟ ಆಗಿಬಿಡ್ತಿದ್ದೆ ಅನಿಸುತ್ತೆ. ಅಂದರೆ ಅದ್ರ ಬಗ್ಗೆ ಏನು ವಿಷಾದ ಇದೆಯಾ ನಿಮಗೆ? ಅದು ನಟ ಇಲ್ಲ, ವಿಷಾದ ಯಾವುದ್ರ ಬಗ್ಗೆನೂ ಇಲ್ಲ ನನಗೆ. ಅಲ್ಲ, ನಟ ಆಗೋದು ಆಗದೆ ಇರೋದು ಅಂತಲ್ಲ, ಈಗಲೂ ನಟ ಆಗ್ಬೋದು. ನಟ ಆಗಲಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ನಟನೆ ಯಾವಾಗ ಬೇಕಾದರೂ ಮಾಡ್ಬೋದು. ನಟನೆ, ಬರವಣಿಗೆ, ನಿರ್ದೇಶನ ಇವೆಲ್ಲ ಯಾವಾಗ ಬೇಕಾದರೂ ಮಾಡುವಂಥ ಕಲೆಗಳು. ಈಗಲೂ ಅದೇ ಒಂದಷ್ಟು ಈಗ ಒಂದು ಯಾವುದೋ 2 ಸಿನಿಮಾಗಳಿಗೆ ಕೇಳಿದ್ದಾರೆ ಮಾಡ್ತೀರಾ ಅಂತ. ಆಯಿತು, ಮಾಡ್ತೀನಿ ಅಂತ ಹೇಳಿದ್ದೀನಿ, ನೋಡಬೇಕು. ಅನಂತರ ಈ ಕಡೆ ಅಭಿನಯ ಶಿಕ್ಷಕರಾಗಿ ಬಂದಮೇಲೆ ನಾನು ಅಭಿನಯವನ್ನು ನೋಡೋ ಕ್ರಮ ಇನ್ನೂ ಒಂದು ರೀತಿ ಫೈನ್ ಟ್ಯೂನ್ ಆಗ್ತಾ ಹೋಯಿತು. ಅಂದರೆ ನಾವು ಕಲಿಕೆಯ ಹಂತದಲ್ಲಿ ನಾವು ಅಭಿನಯವನ್ನು ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕೂ ನಾವು ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂತ ಹೊರಡುವಾಗ ಅದು ಅರ್ಥ ಆಗೋ ರೀತಿಗೂ ನಮಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗೆ ಮಾಡ್ತಾ ಹಲವಾರು ಸಿನಿಮಾ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಕೆಲಸ ಮಾಡಿದೆ. ಹಾಗೆ ಕೆಲಸ ಮಾಡ್ತಾ ನನಗೆ ಬರವಣಿಗೆ ಮುಂಚೆಯಿಂದನೂ ಆಸಕ್ತಿ ಇತ್ತು. ನನಗೆ ಈ ರಂಗಭೂಮಿಗೆ ಬರೋಕ್ಕಿಂತ ಮುಂಚೆಯಿಂದಲೂ ನನಗೆ ಬರವಣಿಗೆ ಮೇಲೆ ಆಸಕ್ತಿ ಇತ್ತು. ಆಸಕ್ತಿ ಬರೋಕ್ಕೇನೋ ಕಾರಣ ಇರುತ್ತೆ. ಅಂದರೆ ನಾನು ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದೆ. ಸೊ ಆವಾಗ ನನಗೆ ಈ ಹಾಯ್ ಬೆಂಗಳೂರುಗಳನ್ನು ಓದೋದು, ರವಿ ಬೆಳಗೆರೆ ಪುಸ್ತಕ ಓದೋದು ಹಾಯ್ ಬೆಂಗಳೂರಿಂದ ಶುರುವಾಗಿದ್ದು. ಹಾಯ್ ಬೆಂಗಳೂರು ಪತ್ರಿಕೆ ಅದು ನಮ್ಮ ಸ್ನೇಹಿತ ಒಬ್ಬ ಪರಿಚಯಿಸಿದ್ದು. ಅದನ್ನು ಅಲ್ಲಿಂದ ಶುರುವಾಗಿದ್ದು ಕ್ರಮೇಣ ಒಂದು ರೀತಿ ಪುಸ್ತಕಗಳಿಗೆ ಹೋಯ್ತದು. ನಾನು ಡಿಪ್ಲೊಮೊ ಓದ್ತಾ ಇರುವಾಗ ಅದು 2ನೇ ವರ್ಷನೋ 3ನೇ ವರ್ಷನೋ ಡಿಪ್ಲೊಮೊ ಫೇಲ್ ಆದೆ ಕಂಪ್ಯೂಟರ್ ಸೈನ್ಸು. ಸೊ ಅದಾದಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿತ್ತು. ಆ ಸಮಯದಲ್ಲಿ ಇನ್ನೇನೂ ಇಲ್ಲ. ನಮ್ಮ BTM ಲೈಬ್ರರಿ ಗೊತ್ತಿದೆಯೋ ಇಲ್ಲೋ, ಗಿರೀಶ್ ಕಾಸರವಳ್ಳಿಯವರ ಮನೆ ಎದುರುಗಡೆನೇ ಇತ್ತು. ಅದೀಗಿಲ್ಲ, ಅವಾಗಿತ್ತದು. ಬೇಸ್ಮೆಂಟಿಂದ ಫಸ್ಟ್ ಫ್ಲೋರ್ವರೆಗೂ ಇತ್ತು. ನಾನು ಪ್ರತಿದಿನ ಅಲ್ಲಿಗೆ ಹೋಗೋದು. 4 ಗಂಟೆಗೆ ಓಪನ್ ಆಗ್ತಿತ್ತು, 8 ಗಂಟೆವರೆಗೂ ಇರ್ತಿತ್ತು, 8-8:30ವರೆಗೂ. 4 ತಾಸು ಸೆಟಲ್ ಅಲ್ಲೇ. ಇದು ಪ್ರತಿದಿನದ ನನ್ನ ಒಂದು ಇದು ಕಾರ್ಯಕ್ರಮ ಹೋಗೋದು, ಪುಸ್ತಕ ಪೇಪರ್ ಓದೋದು. ಪೇಪರಿಂದ ಶುರುವಾಗಿದ್ದು. ಹಾಯ್ ಬೆಂಗಳೂರಿಂದ ಶುರುವಾಗಿ ಆಮೇಲೆ ಲಂಕೇಶ್ ಪತ್ರಿಕೆ, ಸುಧಾ, ತರಂಗ, ಅದು ಇದು ಓದ್ತಾ ಎಷ್ಟೋ ತಿಂಗಳು ನಾನು ಮೇಲ್ಗಡೆ ಫ್ಲೋರಿಗೆ ಹೋಗಿರಲಿಲ್ಲ. ಮೇಲ್ಗಡೆ ಎಲ್ಲ ಪುಸ್ತಕಗಳದು, ಕೆಳಗಡೆ ಬೇಸ್ಮೆಂಟಲ್ಲಿ ಬರೀ ಪತ್ರಿಕೆ ಇಟ್ಟಿರ್ತಾರೆ, ಜರ್ನಲ್ ಸೆಕ್ಷನ್. ಮೇಲ್ಗಡೆ ಪುಸ್ತಕಗಳಿರುತ್ತೆ. 1-2 ತಿಂಗಳು ಮೇಲೆ ಹೋಗಿರಲಿಲ್ಲ ನಾನು. ಆಮೇಲೆ ನಿಧಾನಕ್ಕೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿ ಅದೊಂದು ಕಾರ್ಡ್ ಸಿಗುತ್ತೆ, ಕಾರ್ಡ್ ಮಾಡಿಸ್ಕೊಂಡು ಅಲ್ಲಿಂದ ಪುಸ್ತಕಗಳನ್ನ ಬಾರೋ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದು ಓದೋದು. ನನಗೆ ಯಾರು ದೊಡ್ಡ ರೈಟ್ರು, ಯಾರು ಚಿಕ್ಕ ರೈಟ್ರು, ಯಾವುದು ವಿಮರ್ಶಾ ಗ್ರಂಥ, ಯಾವುದು ಮೂಲ ಗ್ರಂಥ, ಇದು ಯಾವುದೂ ಗೊತ್ತಿಲ್ಲದಿರೋ ಟೈಮ್ನಲ್ಲೇ ಏನು ಸಿಗುತ್ತೆ ಅದೆಲ್ಲ ಯಾವುದು ಆಕರ್ಷಕವಾಗಿ ಅನಿಸುತ್ತೋ ನಾನು ಅದನ್ನು ಓದ್ತಾ ಹೋಗ್ಬಿಟ್ಟೆ. ನಾನು ದೇವನೂರವ್ರ ಕತೆಗಳನ್ನೇ ಓದಿರಲಿಲ್ಲ. ಆದರೆ ನಾನು ಫಸ್ಟ್ ಓದಿದ್ದು ಅವ್ರ ವಿಮರ್ಶಾ ಗ್ರಂಥ. ಯಾವುದು ಇವರು P. ಚಂದ್ರಿಕಾ ಅವರು ಅಭಿನವ ಪ್ರಕಟಣೆ ಮಾಡಿತ್ತಲ್ಲ, ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತ ಒಂದು ಪುಸ್ತಕ. ಅದು ದೇವನೂರರ ಕಥೆ ಕಾದಂಬರಿಗಳ ಕುರಿತಾಗಿರುವಂಥ ಒಂದು ವಿಮರ್ಶಾ ಕೃತಿ. ಅದು ನಾನು ಅದನ್ನು ಓದ್ಬಿಟ್ಟೆ. ಅಂದರೆ ಈ ಥರ, ಅಂದರೆ ಒಂದು ಪ್ರಾಪರ್ ಆದ ಕನ್ನಡ ಸಾಹಿತ್ಯದ ಪರಂಪರೆಯ ಓದಿನಿಂದ ನಾನು ಸಾಹಿತ್ಯಕ್ಕೆ ಬಂದವನಲ್ಲ. ಆದರೆ ಅದಾದಮೇಲೆ ಏನಾಯಿತು, ನನಗೆ ಹಿಂಗೆ ಓದ್ತಾ ಅಂದರೆ ಸುಮಾರು ಓದಿದೆ. ಕಮರ್ಷಿಯಲ್ಲೂ ಓದಿದೆ, ಕ್ಲಾಸಿಕ್ಕೂ ಓದಿದೆ, ಕನ್ನಡದಲ್ಲೇ ಓದಿದೆ. ಯಾಕಂದರೆ ನನಗೆ ಬರ್ತಿದ್ದ ಭಾಷೆ ಕನ್ನಡ ಒಂದೇ. ಹಾಗೆ ಕನ್ನಡದಲ್ಲಿ ಏನು ಅನುವಾದಗಳನ್ನು ಓದಿದೆ. ಸೊ ಇದೆಲ್ಲ ನನ್ನ ಒಳಗಡೆ ಒಂದು ರೀತಿ ನಾನೂ ಬರೀಬೇಕು ಅನ್ನೋ ಒಂದು ಇದು ಪ್ರೇರೇಪಿಸ್ತಾ ಇತ್ತು. ಆವಾಗ ಸುಮಾರು ಬರೆದಿದ್ದೀನಿ. ಎಷ್ಟು ಬರೆದಿದ್ದೀನಿ, ಸುಮಾರು ಬರೆದಿದ್ದೀನಿ. ಆದರೆ ಅದು ಯಾವುದನ್ನು ಪಬ್ಲಿಷ್ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಆ ಓದಿನ ಸ್ಫೂರ್ತಿಯಿಂದ ಅವೆಲ್ಲ ಒಂದು ರೀತಿ ರಿಯಾಕ್ಷನರಿ ವರ್ಕ್ಸು. ಅವಕ್ಕೆಲ್ಲ ಏನಂತ ಇವಾಗ ನೋಡಿದ್ರೆ ಏನು ಬೆಲೆ ಇಲ್ಲ. ಆದರೆ ಅವಾಗ ಅದೇ ನಮಗೆ ಒಂದು ರೀತಿಯ ಒಂದು ರೋಮಾಂಚನ ಅನುಭವ. ಶ್ರೇಷ್ಠ ಕಾವ್ಯಗಳು. ಎಷ್ಟು ಬರೆದುಬಿಟ್ಟಿದ್ದೀನಲ್ಲ ನಾನು, ಎಷ್ಟು ಚೆನ್ನಾಗಿ ಬರೆದಿದ್ದೀನಲ್ಲ ನಾನು. ಅದನ್ನೆಲ್ಲ ಪತ್ರಿಕೆಗೂ ಕಳಿಸ್ತಾ ಇದ್ದೆ ಅವಾಗೆಲ್ಲ ನನಗೆ ಏನೋ 19-20 ವರ್ಷದ ಒಳಗಡೆ ಪತ್ರಿಕೆ ಕಳಿಸ್ತಿದ್ದೆ. ಇದೆಲ್ಲ ಕೈ ಬರಹದ್ದು ಇದೆಲ್ಲ ಯಾರೂ ಪಬ್ಲಿಷ್ ಮಾಡ್ತಾ ಇರಲಿಲ್ಲ. ಎಲ್ಲೂ ಪಬ್ಲಿಷ್ ಆಗಲಿಲ್ಲ. ಏನು ಅನ್ನಿಸ್ತಿತ್ತು ಅವಾಗ? ಮೌಲ್ಯಮಾಪನ ಗೊತ್ತಾಗ್ತಿತ್ತಾಗ? ಹೌದು. ಅಂದರೆ ಅಂದರೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ಕೊಂಡು ನಾನು ಬಿಡ್ತಿದ್ದೆ. ಈ ಪತ್ರಿಕೆಯವ್ರಿಗೆ ಯೋಗ್ಯತೆ ಇಲ್ಲ ಇದೆಲ್ಲ ಪ್ರಕಟಣೆ ಮಾಡೋಕ್ಕೆ ಅಂತ ಅಷ್ಟು ಇದು.
ಆದರೆ ನಾವು ಬರೆದಿದ್ದೇ ಶ್ರೇಷ್ಠ ಅನ್ನೋ ಥರ ಭಾವನೆ. ಅದಾದಮೇಲೆ ಯಾವಾಗ ನಾನು ಅಲ್ಲಿಂದ ರಂಗಭೂಮಿಗೆ ಪ್ರವೇಶ ಮಾಡಿದ್ನೋ ಆವಾಗ ನನಗೆ ಈ ಸಾಹಿತ್ಯ ಎಲ್ಲ ಒಂದು ರೀತಿ ಸೈಡ್ಲೈನ್ ಆಗೋಯ್ತು. ಇಷ್ಟು ದಿನ ಓದಿದ್ದು, ಇದು ಮಾಡಿದ್ದು ಎಲ್ಲ ಪೂರ್ತಿ ಏನು ಓದಲೇ ಇಲ್ಲ. ನಾನು ನೀನಾಸಂಗೆ ಹೋದಾಗಂತೂ ಅಲ್ಲಿ ಯಾವ ಒಂದು ಪುಸ್ತಕವೂ ಓದಲಿಲ್ಲ, ಒಂದೇ ಒಂದು ಪುಸ್ತಕನೂ ಓದಲಿಲ್ಲ. ಎಷ್ಟೋ ಜನ ಹೇಳ್ಕೊಳ್ತಾರೆ ನನಗೆ ಓದಿನ ಅಭ್ಯಾಸವೇ ಇರಲಿಲ್ಲ, ಸಾಹಿತ್ಯದ ಗಂಧಗಾಳಿಯೇ ಇರಲಿಲ್ಲ. ನನಗೆ ನೀನಾಸಂಗೆ ಬಂದ ಮೇಲೆ ಅಲ್ಲಿ ಲೈಬ್ರರಿಗೆ ಹೋಗಿ ಅಲ್ಲಿ ಸಾಹಿತ್ಯದ ಪುಸ್ತಕಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ನನಗೆ ಅಲ್ಲಿ ಓದಿ ಒಂದೇ ಒಂದು ಪುಸ್ತಕವೂ ಓದಲಿಲ್ಲ. ನಾನು ಯಾವ ಥಿಯೇಟ್ರಿಗೆ ಸಂಬಂಧಪಟ್ಟ ಪುಸ್ತಕವೂ ಓದಲಿಲ್ಲ. ಏನಾದರೂ ಕ್ಲಾಸ್ ರೂಮಲ್ಲಿ ನಾವೇನು ಮಾಡ್ತಿದ್ವಿ ಅದಷ್ಟೇ. ಯಾಕಂದರೆ ಅಲ್ಲಿ ಮಾಡಬೇಕಾಗಿರುವಂಥ, ಅಲ್ಲಿ ಕೊಡಬೇಕಾದ ಸಮಯವೇ ಬೇರೆ. ಅಲ್ಲಿ ನಾನು ಸಾಹಿತ್ಯದ ಪುಸ್ತಕ ಓದಲಿಕ್ಕೆ ಸಮಯ ಕೊಟ್ಕೊಂಡು ಕೂರುವಷ್ಟು ಸಮಯವೂ ಇರಲಿಲ್ಲ, ವ್ಯವಧಾನವೂ ಮತ್ತು ಮನಸ್ಥಿತಿಯೂ ಹಾಗಿರಲಿಲ್ಲ. ಆದರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ನೆಲ್ಲ ತೊಗೊಂಡು ಅದು ಒಳಗಡೆ ಇಳಿತಾ ವಾಪಸ್ ನಾನು ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಾದಮೇಲೆ ಆವಾಗ ಒಂದು ಯಾವುದೋ ಒಂದು ದಿನ ಅದು ಇತ್ತಲ್ಲ ಒಳಗಡೆ ಒಂದು ಕತೆ ಹೊರಗಡೆ ಬಂತು ಅಷ್ಟೇ. ಯಾವ ಕತೆ ಅದು? ಕ್ರೈಮ್ ಡೈರಿ. ಕಥೆಯ ಶೀರ್ಷಿಕೆ ಕ್ರೈಮ್ ಡೈರಿ. ಹಾಂ, ಆ್ಯಕ್ಚುಲಿ ಆ ಕತೆಗೆ ನಾನು ಶೀರ್ಷಿಕೆ ಕೊಟ್ಟಿದ್ದಲ್ಲ. ಅದನ್ನು ಈ ತಿಂಗಳು ಅಂತ ಒಂದು ಪತ್ರಿಕೆ ಬರ್ತಿತ್ತು, ಆ ತಿಂಗಳು ಪತ್ರಿಕೆ ಕಳಿಸ್ದೆ. ಆವಾಗ GP ಬಸವರಾಜ್ ಅವರು ಅದರ ಎಡಿಟರ್ ಆಗಿದ್ದರು. ಸೊ ಅವರು ಅದಕ್ಕೆ ಒಂದು ಮೊದಲನೇ ಬಹುಮಾನ ಏನೋ ಕೊಟ್ಟರು. ಆವಾಗ ಅದಕ್ಕೇನೋ 5,000 ಏನೋ ಮೊದಲನೇ ಬಹುಮಾನ, 5,000 3,000 ಹಿಂಗೇನೋ ಇದೆ ಅನಿಸುತ್ತೆ. ಅದನ್ನು ಸ್ಪಾನ್ಸರ್ ಮಾಡ್ತಿದ್ದು ಈ ಅಭಿರುಚಿ ಪ್ರಕಾಶನ ಅವರು, ಆ ಬಹುಮಾನವನ್ನು ಸ್ಪಾನ್ಸರ್ ಮಾಡ್ತಿದ್ದು. ಆವಾಗ ನನಗೊಂದು ರೀತಿ ಕಾನ್ಫಿಡೆನ್ಸ್ ಬಂತು. ಈ ಪ್ರಶಸ್ತಿಗಳು ನಿಮಗೆ ನಿಜವಾಗ್ಲೂ ಮಾಡೋದು, ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಒಂದು ಗುರುತಿಸೋ ಅಂತ ಒಂದು ಸಣ್ಣ ಕೆಲಸ ಮಾಡುತ್ತೆ, ಪ್ರೋತ್ಸಾಹ ಕೊಡುತ್ತೆ. ಸೊ ಹಾಗೆ ನನಗೆ ಪ್ರೋತ್ಸಾಹ ಬಂತು ಅದರಿಂದ. ಆಮೇಲೆ ಅದಕ್ಕೆ ಇಟ್ಟಿದ್ದು ನಾನು ಶೀರ್ಷಿಕೆ ಏನೋ 3 ತಂತಿಗಳು ಅಂತ ಏನೋ ಹಿಂಗೇನೋ ಇಟ್ಟಿದ್ದೆ. ನನಗೂ ಅದು ಚೆನ್ನಾಗಿರಲಿಲ್ಲ, ಹಿಡಿಸಿರಲಿಲ್ಲ. ಅದಕ್ಕೆ GP ಬಸವರಾಜ್ ಅವ್ರಿಗೆ ಹೇಳಿದೆ, ಸರ್ ಈ ಶೀರ್ಷಿಕೆಗೆ ನೀವೇ ಏನಾದರೂ ಒಂದು ಹೊಸ ಶೀರ್ಷಿಕೆ ಕೊಡಿ, ಚೆನ್ನಾಗಿರೋದು, ಇದಕ್ಕೆ ಸೂಕ್ತ ಅನಿಸೋದು ನೀವೇ ಹಿಡಿ. ಆವಾಗ ಅವರು ಕ್ರೈಮ್ ಡೈರಿ ಅಂತ ಅವರೇ ಇಟ್ಟಿದ್ದು ಅಷ್ಟು ಶೀರ್ಷಿಕೆ. ಪ್ರಸ್ತುತ ವಿದ್ಯಮಾನಗಳಿವೆಲ್ಲ. ಹೌದು ಸಮಾಜದ ಅವತ್ತಿನ. ಹೌದು. ಅದಾದಮೇಲೆ ಒಂದೊಂದೇ ಶ್ರದ್ಧಾಂಜಲಿ ಕತೆ ಬಂತು. ಅದು ಭಾಳ ಜನಕ್ಕೆ ಇಷ್ಟ ಆಯಿತು. ಆಮೇಲೆ ಫೋಟೋದೊಳಗೆ ಸಿಕ್ಕಿ ಹಾಕಿಕೊಂಡ ಮುಖ ಅಂತ, ಅದು ಭಾಳ ಎಲ್ರಿಗೂ ಇಷ್ಟ ಆಯಿತು. ಅಷ್ಟೊತ್ತಿಗಾಗಲೇ ಆ ಒಂದು 3-4 ಕಥೆಯನ್ನು ನಾನು ಕ್ರೈಮ್ ಡೈರಿ ಇದನ್ನೆಲ್ಲ ಸೇರಿಸಿ ಅವಾಗ ತಾನೇ ಟೋಟೋ ಪ್ರಶಸ್ತಿನ ಇಂಟ್ರೊಡ್ಯೂಸ್ ಮಾಡಿದರು ಕನ್ನಡಕ್ಕೆ. ಏನದು ಟೋಟೋ ಪ್ರಶಸ್ತಿ ಅಂದರೆ? ಟೋಟೋ ಫಂಡ್ಸ್ ದಿ ಆರ್ಟ್ಸ್ ಅಂತ ಒಂದು ಸಂಸ್ಥೆ. ಅದು ಈ IFA ಇದೆಯಲ್ಲ, ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಅಂತ, ಅವರ ಇನ್ನೊಂದು ಸಂಸ್ಥೆ ಅದು ಟೋಟೋ ಫಂಡ್ಸ್ ದಿ ಆರ್ಟ್ಸ್ ಅಂತ. ಅದು ಈ ಕಲೆ, ಸಾಹಿತ್ಯ, ಸಂಗೀತ, ಶಾರ್ಟ್ ಫಿಲ್ಮ್ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫೋಟೋಗ್ರಫಿ, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೊಸಬರನ್ನು ಗುರುತಿಸಿ, ಯುವಕರನ್ನು ಗುರುತಿಸಿ ಕೊಡುವಂಥ ಪ್ರಶಸ್ತಿ ಅದು. ಸೊ ಅದನ್ನು ನಮ್ಮ ಮೇಷ್ಟ್ರು ಹೇಳಿದ್ರು, ನೋಡು ಈ ಥರ ಬಂದಿದೆ ನೋಡು, ಆದರೆ ನೀನು ಕಳಿಸ್ತೀಯಾ ನೋಡು, ನೀನು ಇವಾಗ ಬರೆಯೋಕ್ಕೆ ಶುರು ಮಾಡಿದ್ಯಾ, ಆದರೆ ಇನ್ನೂ ಸುಮಾರು ಜನ ಬರೀತಾ ಇದಾರಲ್ಲ ಅವ್ರಿಗೆ ಬರಬೇಕು ಈ ಪ್ರಶಸ್ತಿ ಅಂತೆಲ್ಲ ಅಂದರು ಅವರು. ಅಲ್ಲ ಸರ್, ನನಗೆ ಪ್ರೋತ್ಸಾಹ ಬೇಕಾಗಿರೋದು ಇವಾಗೇ ತಾನೆ. ಹಾಗಾಗಿ ಆಯ್ತು ಕಳಿಸು, ಆದರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅದು ಬರುತ್ತೋ ಬರಲ್ವೋ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂದೇವರು. ನಾನು ಸುಮ್ಮನೆ ಕಳಿಸ್ದೆ. ಆದರೆ ಆ ಪ್ರಶಸ್ತಿ ನನಗೆ ಬಂತು. ಅದು ಒಂದು ರೀತಿ ನನಗೆ ಈ ಬೇರೆ ಎಲ್ಲ ಪ್ರಶಸ್ತಿಗಳಿಗಿಂತ ಅದೊಂಥರ ಆ ಪ್ರಶಸ್ತಿ, ಯಾಕಂದರೆ ಅದು ಒಂಥರ ಬೇರೆ ಥರ ಮಾಡ್ತಾರೆ. ಆ ಇಡೀ ಫಂಕ್ಷನ್ನ, ಆ ಅನೌನ್ಸ್ಮೆಂಟ್ನ ನಮಗೆ ಗೊತ್ತಿರೋದಿಲ್ಲ. ಬರೀ 3 ಜನನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಯಾರಿಗೆ ಪ್ರಶಸ್ತಿ ಬಂದಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ರೀತಿ ನಿಮಗೆ ಫಿಲ್ಮ್ ಫೇರ್ ಎಲ್ಲ ಮಾಡ್ತಾರಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಆ ಥರ ಮಾಡ್ತಾರೆ ಅದನ್ನು. ಸೊ ಅನೌನ್ಸ್ ಮಾಡೋದೇ ಆವಾಗ. ಅಲ್ಲಿ ನಮ್ಮ ಇದನ್ನು ನಾವು ರಿಸೈಟ್ ಮಾಡಬೇಕು, ಕಥೆ ವಾಚನ ಮಾಡಬೇಕು. ಸೊ ಇದು ಕನ್ನಡಕ್ಕೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಆ ಫಸ್ಟ್ ವರ್ಷ ನನಗೆ ಬಂತು ಆ ಪ್ರಶಸ್ತಿ. ಯಾವ ವರ್ಷ ಅದು? 2011 ಅನಿಸುತ್ತೆ. ಆವಾಗ ಅದೃಷ್ಟವಶಾತ್ ಚೀಫ್ ಗೆಸ್ಟ್ ಆಗಿ ಅನಂತಮೂರ್ತಿ ಅವರು ಬಂದಿದ್ದರು. ಸೊ ಅವ್ರ ಕೈಯಿಂದ ನಾನು ಈ ಪ್ರಶಸ್ತಿನ ತೊಗೊಂಡಿದ್ದು ನನ್ನ ಒಂದು ಸೌಭಾಗ್ಯ. ಅಂದರೆ ನಿಮ್ಮ ಕಥೆಗಳು ನಾವು ಓದಿದಾಗ ಅನಿಸೋದು ಒಂದು ಮೊನಚು ವ್ಯಂಗ್ಯ ಇರುತ್ತೆ, ತೀಕ್ಷ್ಣವಾಗಿ ನೋಡುವಂಥ ಒಂಥರ ಬ್ಲ್ಯಾಕ್ ಹ್ಯೂಮರ್ ಥರದ್ದಿರುತ್ತೆ. ಎಲ್ಲಿಂದ ಸ್ಫೂರ್ತಿ ಪಡ್ಕೊಂಡ್ರೆ ಅದನ್ನು? ಸ್ಫೂರ್ತಿ ಅಂದರೆ ನೋಡಿ, ಈಗ ಬ್ಲ್ಯಾಕ್ ಹ್ಯೂಮರ್ ಅಥವಾ ಡಾರ್ಕ್ ಹ್ಯೂಮರ್ ಅಂತ ನೀವು ಹೇಳಿದ್ರಲ್ವಾ, ಒಬ್ಬ ಬರಹಗಾರನ ಒಂದು ಶೈಲಿ ರೂಢಿಸ್ಕೋತಾರೆ. ತೇಜಸ್ವಿ ಬರದಾಗ ಅನಂತಮೂರ್ತಿ ಬರೀತಿರ್ಲಿಲ್ಲ, ಲಂಕೇಶ್ ಬರೀತಿರ್ಲಿಲ್ಲ. ಸೊ ನಿಮಗೆ ಆ ಪ್ರಕಾರ ಎಲ್ಲಿಂದ ಸಿದ್ಧಿಸ್ಕೊಂಡ್ರಿ? ಅಲ್ಲ, ಅದನ್ನು ನಾನೇ ರಿವಿಸಿಟ್ ಮಾಡಬೇಕು ಅಥವಾ ವಿಮರ್ಶಕರು ಯಾರಾದರೂ ಇದು ಮಾಡಬೇಕು. ಅಂದರೆ
ಈ ಶೈಲಿ ಸಿದ್ಧಿಸ್ಕೊಳ್ಳೋದು ಅನ್ನೋದು ಕೂಡ ಅದೊಂದು ರೀತಿ ಪ್ರತಿದಿನದ ಕಸರತ್ತು. ಅಂದರೆ ಪ್ರತಿ ಕತೆ ಬರೆಯುವಾಗಲೂ ಕೂಡ ನಾನು ಅದನ್ನು ಆ ಕತೆಗೆ ಬೇಕಾದಂಥ ಶೈಲಿನ ಅದು ರೂಪುಗೊಳ್ತಾ ಇರುತ್ತೆ. ಈಗ ನೀವು ಇತ್ತೀಚೆಗೆ ನೀವು ಓದಿದ್ರಲ್ಲ, ಆ ಸಂಕಲನದಲ್ಲೇ ನೀವು ಆ ಕಡೆಯ ಕತೆ ಇದೆಯಲ್ಲ, ಶ್ರೀಗಳ ಅರಣ್ಯಕಾಂಡ, ಅದರ ಸ್ಟೈಲೇ ಬೇರೆ ಥರ ಇದೆ, ಅದರ ರೈಟಿಂಗ್ ಸ್ಟೈಲೇ ಬೇರೆ ಥರ ಇದೆ. ಅವ್ರು ಕಾಡಿಗೆ ಹೋಗ್ಬಿಡ್ತಾರೆ. ಅಂದರೆ ಅದರ ಪೇಸ್ ಆಗಿರ್ಬೋದು, ಅದು ಹೇಳುವ ಧಾಟಿ ಆಗಿರ್ಬೋದು, ನೀವು ಹೇಳಿದ್ರಲ್ಲ ವ್ಯಂಗ್ಯ ಆಗಿರ್ಬೋದು, ಆ ವ್ಯಂಗ್ಯದ ಪ್ರಮಾಣ ಆಗಿರಬಹುದು, ಮೊನಚ್ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ಥರದ್ದಾಗುತ್ತೆ. ಅದು ಕತೆಗಾರ ಅವನ ಎಕ್ಸ್ಪೀರಿಯನ್ಸು, ಅವನು ಲೋಕವನ್ನು ನೋಡೋ ಗ್ರಹಿಕಾ ಕ್ರಮ, ಇದೆಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕತೆಗಾರ ಯಾವ ದಿಕ್ಕಿನಲ್ಲಿ ಬೆಳೀತಾ ಇರ್ತಾನೋ ಅವನ ಬರವಣಿಗೆಯು ಹಾಗೆ ಶೇಪ್ ಆಗ್ತಾ ಹೋಗುತ್ತೆ. ಅದೇ ಬಹುಶಃ ನಾನು ಅದೇ ಹೇಳೋದ್ನಲ್ಲ, ಹಾಗೆ ಲೈಬ್ರರಿಯಲ್ಲಿ 4 ತಾಸುಗಳ ಪ್ರತಿನಿತ್ಯದ ಕಸರತ್ತು. ಪ್ರತಿನಿತ್ಯ ಬರೀ 4 ತಾಸು ಅಷ್ಟೇ ಅಲ್ಲ, ಮತ್ತೆ ಪುಸ್ತಕ ತೊಗೊಂಬರ್ತಿದ್ದೆ, ಮನೇಲಿ ಓದ್ತಾ ಇದ್ದೆ, ಕಾದಂಬರಿಗಳನ್ನ ಓದ್ತಿದ್ದೆ, ಕತೆಗಳನ್ನ ಓದ್ತಾ ಇದ್ದೆ. ನನಗೆ ಕಾಫ್ಕಾ ಯಾರು, ಕಮು ಯಾರು, ಇವ್ರದ್ದು ಒಂದು ಇದು ಏನು, ಅದು ಯಾವುದು ಗೊತ್ತಿಲ್ಲದೇ ನಾನು ಅದನ್ನೆಲ್ಲ ಓದೋಕ್ಕೆ ಶುರು ಮಾಡಿಬಿಟ್ಟೆ. ಈ ಎಡಬಲ ಸಿದ್ಧಾಂತಗಳು ಏನು, ಯಾವ ಸಿದ್ಧಾಂತ, ಅದು ಯಾವುದೂ ಇಲ್ಲದೆ ನಾನು ಓದೋಕ್ಕೆ ಶುರು ಮಾಡಿಬಿಟ್ಟೆ. ಆದರೆ ನನಗೆ ನಿಜವಾಗ್ಲೂ ಒಂದು ರೀತಿ ಈ ಕನ್ನಡ ಸಾಹಿತ್ಯದ ಪರಂಪರೆಗೆ ಒಂಥರ ಪ್ರವೇಶ ಅನ್ನೋಕ್ಕಿಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ವಾಪಸ್ ನಾನು ಬೆಂಗಳೂರಿಗೆ ಬಂದು ಕೆಲಸ ಮಾಡುವಾಗ. ನಾನು ನೀನಾಸಂನಲ್ಲಿ ಥಿಯೇಟರೆಲ್ಲ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ಥಿಯೇಟರು, ಆ್ಯಕ್ಟಿಂಗು, ವರ್ಕ್ಶಾಪ್ಸು ಇದೆಲ್ಲ ಮಾಡ್ತಾ ಕೆಲಸ ಮಾಡುವಾಗ ನನಗೆ ಸುಚಿತ್ರ ಸಾಹಿತ್ಯ ಸಂಜೆ ಅಂತ ಶುರುವಾಯಿತು. ವಿಜಯಮ್ಮ ಅವರು, ಡಿ.ವಿ. ಪ್ರಹ್ಲಾದ್ ಅವರು, ಇವರೆಲ್ಲ ಸೇರಿಕೊಂಡು, ಅಭಿರುಚಿ ಚಂದ್ರು ಅವರು, ಇವರೆಲ್ಲ ಸೇರಿಕೊಂಡು ಸುಚಿತ್ರ ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ರು. ಪ್ರತಿ ಶನಿವಾರ ಒಬ್ಬೊಬ್ಬ ವಿದ್ವಾಂಸರನ್ನು ಕರೆಸಿ ಒಂದು 3 ತಾಸು 4 ತಾಸು ಉಪನ್ಯಾಸಗಳು, ಲೆಕ್ಚರ್ಸ್. ಅಲ್ಲಿ ನಾನು ಒಂದು ದಿನವೂ ಒಂದು ವಾರವೂ ತಪ್ಪದೆ ಅದನ್ನು ಸುಮಾರು ವರ್ಷ, ಒಂದು 4-5 ವರ್ಷ ಅಟೆಂಡ್ ಮಾಡಿದ್ದೀನಿ. ಸ್ಕಾಲರ್ಸ್ಗಳಿಂದನೇ ನೇರವಾಗಿ ಕೇಳಿಸಿಕೊಳ್ಳುವ, ಕಲಿಯುವ ಒಂದು ಸದಾವಕಾಶ ನನಗೆ ಸಿಕ್ತು. ನಾನು ಇವತ್ತಿಗೂ ಅದಕ್ಕೆ ಸುಚಿತ್ರಾಗೆ, ವಿಜಯಮ್ಮ ಅವರಿಗೆ, ಡಿ.ವಿ. ಪ್ರಹ್ಲಾದ್ ಅವರಿಗೆ, ಅಭಿರುಚಿ ಚಂದ್ರು ಅವರಿಗೆ ಮತ್ತು ಸಭಾಪತಿ ಆನಂದ್ ಅವರು, ಇವರೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಾನೇ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟೆ ಸುಚಿತ್ರ ಅವರಿಗೆ. ಸುಚಿತ್ರ ಸಾಹಿತ್ಯ ಸಭೆಯಲ್ಲಿ ನಾನು ಎಷ್ಟೋ ಕಥೆಗಳನ್ನು ಓದಿದ್ದೀನಿ ನಂತರ ದಿನಗಳಲ್ಲಿ. ಸೊ ಅಲ್ಲಿ ಎಲ್ಲರೂ ಕರ್ನಾಟಕದಾದ್ಯಂತ ಎಲ್ಲ ಲೇಖಕರು, ಕವಿಗಳು, ದೊಡ್ಡ ಲೇಖಕರು, ವಿಮರ್ಶಕರು ಎಲ್ಲರೂ ಬಂದು ಅಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ. ಕಿರಮ್ ಅವರ ಕಡೆಯ ಉಪನ್ಯಾಸ ಅವ್ರು ಇಲ್ಲಿದ್ದಾರೆ, ಇನ್ನು ಕೆಳಗಡೆನೇ ಕೂತ್ಕೊಂಡು ಕೇಳಿಸ್ಕೊಳ್ಳುವಂಥ ಅವಕಾಶ ನನಗೆ ಸಿಕ್ತು. ಅದು ಅವರ ಕಡೆಯ ಉಪನ್ಯಾಸ ಬೇಂದ್ರೆ ಬಗ್ಗೆ. ಆ ಉಪನ್ಯಾಸ ಆಗ್ತಾ ಇದ್ದಂಗೆ ನಮ್ಗೆ ಅರ್ಧ ಗಂಟೆಯಲ್ಲಿ ಸುದ್ದಿ ಬಂದಿದೆ, ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಆ ಥರದ ಅಪರೂಪದ ಮಾತುಕತೆಗಳನ್ನು, ಹೌದು, ಅವರವರ ಅನುಭವಗಳನ್ನು, ಹೌದು, ವಿಚಾರಧಾರೆಗಳನ್ನು ಕೇಳಿಸ್ಕೊಂಡಿದ್ದೀರಿ. ಹೌದು. ಸೊ ಅವಾಗ ಒಂದು ರೀತಿ ಅದೇ ನೀವು ಹೇಳಿದ್ರಲ್ಲ, ನಿಮ್ಮ ಬರವಣಿಗೆ ಹೇಗೆ ಶೇಪ್ ಆಗುತ್ತೆ, ಇದೆಲ್ಲವೂ ಈ ಎಲ್ಲ ಪ್ರಾಸೆಸ್ ಇದು. ಈ ಪ್ರಾಸೆಸ್ ಮೂಲಕ ಅದೆಲ್ಲ ಶೇಪ್ ಆಗ್ತಾ ಈಗ ಒಂದು ಕಥೆಯನ್ನು ನೀವು ಆಕ್ಸಿಡೆಂಟಲ್ಲಾಗಿ ಬರೆದ್ಬಿಡ್ಬೋದು. ಲೈಕ್ ನಮ್ಮಲ್ಲಿ ಇಂಗ್ಲೀಷಲ್ಲಿ ಫ್ಲೂಕ್ ಅಂತ. ಬರೆದ್ಬಿಡ್ಬೋದು. ಆದರೆ ಕ್ರಮೇಣ ಅದನ್ನು ಒಂದು ಶೈಲಿ ಸಿದ್ಧಿಸ್ಕೊಂಡು ಬದುಕನ್ನು, ಮನುಷ್ಯರನ್ನು ನೋಡೋ ರೀತಿಯನ್ನು ನೀವು ವಿಸ್ತಾರಗೊಳಿಸ್ತಾ ಹೋದ ಹಾಗೆ ನಿಮ್ಮ ಬರವಣಿಗೆ ಶೈಲಿನೂ ಬೆಳೀತಾ ಹೋಗುತ್ತೆ, ಇಲ್ಲದೆ ನ್ಯಾರೋ ಆಗ್ತಾ ಹೋಗುತ್ತೆ. ಹೇಳಿದ್ದನ್ನೇ ಹೇಳ್ತಾ ಹೋಗ್ತೀವಿ. ಬಹುಶಃ ಟೋಟೋ ಪುರಸ್ಕಾರ ನಿಮ್ಗೆ ಬಹಳ ದೊಡ್ಡ ಒಂದು ಪ್ರೋತ್ಸಾಹವೇ. ತುಂಬ ದೊಡ್ಡ ಪ್ರೋತ್ಸಾಹ. ಅದೇ ಈ ರೀತಿ ಪ್ರಶಸ್ತಿಗಳು ಬಂದಾಗ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ಸೊ ಹಾಗಾಗಿನೇ ಪ್ರೋತ್ಸಾಹ ಸಿಕ್ಕು ಇನ್ನೂ ಕತೆಗಳನ್ನು ಬರೆದು ಒಂದು ಸಂಕಲನ ಅಂತ ತಂದಿದ್ದು, ಅದು ಮಾಯಾ ಕೋಲಾಹಲ. ಅದಕ್ಕೆ ಚಂದ ಪುಸ್ತಕ ಬಹುಮಾನ, ಹಸ್ತಪ್ರತಿ ಬಹುಮಾನ ಬಂತು, ಅವರೇ ಪಬ್ಲಿಷ್ ಮಾಡಿದ್ರು. ಅದಾದಮೇಲೆ ಅದಕ್ಕೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಪ್ರಶಸ್ತಿ ಬಂತು, ಶಿವಮೊಗ್ಗ ಕರ್ನಾಟಕ ಸಂಘದವರು ಕೊಡೋದು. ಆಮೇಲೆ ಕಟ್ಟಿಮನಿ ಬಹುಮಾನ ಬಂತು, ಬೆಳಗಾಂ ಅವರು ಕೊಡೋದು. ಹೀಗೆ ಹಲವಾರು ಪ್ರಶಸ್ತಿಗಳು ಬಂತು. ಕಡೆಗೆ ಅದು 2015ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಬಂತು. ಅನಂತರ ನೋಡಿ, ಸಾಹಿತ್ಯದ ಜೊತೆಗೆ ನೀವು ರಂಗಭೂಮಿ ಸಿನಿಮಾಗಳು ತೆರ್ಕೊಳ್ತಾ ಬಂದ್ರಿ. ಅಂದ್ರೆ ಒಬ್ಬ ಕಲಾವಿದ ಅಥವಾ ಕಲಾಸಕ್ತ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿತ್ವನಿಗೆ ಅದು ಕಾಡುತ್ತಾ ಹಲವು ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಕೆಲವರು ಒಂದೇ ಫೀಲ್ಡ್ ನ ಎಕ್ಸ್ಪರ್ಟೈಸ್ ಮಾಡಕ್ ಹೋಗ್ತಾರೆ. ಹೇಗೆ ಅನ್ಸುತ್ತೆ ನಿಮಗೆ? ನಿಮ್ಮ ತೆರೆದುಕೊಳ್ಳುವಿಕೆ, ನಿಮ್ಮ ಎಕ್ಸ್ಟೆನ್ಷನ್ಸ್ ಅಥವಾ ಏನದು? ಇಲ್ಲ, ಈಗ ಏನಾಗುತ್ತೆ, ಈಗ ಎಲ್ಲದರ ಮೂಲ ಬೀಜ ಒಂದೇ, ಕ್ರಿಯೇಟಿವಿಟಿ ಅಲ್ವಾ? ನೀವೊಂದು ಕಥೆ ಬರೀತೀರಾ, ನಾಟಕ ಮಾಡ್ತೀರಾ, ಅಭಿನಯಿಸ್ತೀರಾ, ಸಿನಿಮಾ ಮಾಡ್ತೀರಾ, ಇದೆಲ್ಲದಕ್ಕೂ ಮೂಲ ಒಂದು ಸೃಜನಾತ್ಮಕವಾದ ಒಂದು ರೆಸ್ಪಾನ್ಸ್ ಅಲ್ವಾ? ಒಂದು ಸೃಜನಶೀಲಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ, ಏನೋ ಗುದ್ದಾಟ ನಡೀತಾ ಇರುತ್ತೆ ಒಳಗಡೆ, ಒಂದು ಕ್ರಿಯೇಟಿವ್ ಆದಂಥ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ. ಅದು ಔಟ್ಲೆಟ್ ಆಗೋದಕ್ಕೆ ಹಲವಾರು ಮಾರ್ಗಗಳನ್ನು ಅದೇ ಚೂಸ್ ಮಾಡ್ಕೊಳ್ಳುತ್ತೆ. ಈಗ ಭೂಮಿಯಿಂದ ಹುಟ್ಟಿರುವಂಥ ಜಲಮೂಲ ಕೆಲವೊಮ್ಮೆ ಹೊಳೆಯಾಗಿ ಹರಿಯುತ್ತೆ, ಕೆಲವೊಂದನ್ನು ನಾವು ಜರಿ ಅಂತೀವಿ, ಕೆಲವೊಂದನ್ನು ಹೊಳೆ ಅಂತೀವಿ, ಕೆಲವೊಂದನ್ನು ನದಿ ಅಂತೀವಿ. ಹೇಗೆ ಅಲ್ವಾ? ಈಗ ಇನ್ನೂ ಒಂದು ಉದಾಹರಣೆ ಪ್ರಿಸೈಸಾಗಿ ಕೊಡೋದಾದರೆ, ಈಗ ಬಹುಶಃ ನೀವು ಪ್ರಶ್ನೆ ಮಾಡ್ಬೋದು,
ಅಂದರೆ ನಾವು ಈ ಥರ ಈ ಸೃಜನಶೀಲ ಪ್ರಾಸೆಸ್ನಲ್ಲಿ ಹಲವಾರು ಐಡಿಯಾಗಳು ಬರ್ತಾ ಇರುತ್ತಲ್ಲ ನಮಗೆ. ಅದು ಮಾಡ್ಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಈ ಒಂದು ಯಾವುದೋ ಒಂದು ಕಥೆಗೆ ಒಂದು ಬೀಜ ಬಂತು, ಇದನ್ನು ನಾನು ಸಿನಿಮಾ ಮಾಡ್ಬೋದು, ನಾಟಕ ಬರಿಬೋದು, ಕತೆ ಬರಿಬೋದು, ಕಾದಂಬರಿ ಬರಿಬೋದು, ಏನೂ ಮಾಡ್ಬೋದಲ್ಲ. ಗುದ್ದಾಟ ನಡೀತಾನೆ ಇರುತ್ತೆ. ಆದರೆ ಇದನ್ನು ಯಾಕೆ ಕಥೆನೇ ಯಾಕೆ ಬರಿತೀವಿ, ಇದನ್ನು ಕಾದಂಬರಿನೇ ಯಾಕೆ ಮಾಡ್ತೀವಿ, ಇದನ್ನೊಂದು ಡಾಕ್ಯುಮೆಂಟ್ರಿನೇ ಯಾಕೆ ಮಾಡ್ಬೇಕನ್ಸುತ್ತೆ, ಸಿನಿಮಾನೇ ಯಾಕೆ ಮಾಡ್ಬೇಕನ್ಸುತ್ತೆ, ಇದನ್ನು ಹೇಗೆ ನಿರ್ಧರಿಸೋದು ಅಂತ ನೀವು ಕೇಳ್ಬೋದು ಬಹುಶಃ ಅಲ್ವಾ. ಈ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ. ಅದಕ್ಕೆ ನಾನೊಂದು ಪ್ರಿಸೈಸಾಗಿ ಏನು ಒಂದು ಉದಾಹರಣೆ ಕೊಡ್ತೀನಿ ಅಂತಂದರೆ, ಈಗ ಒಬ್ಬ ರೈತ, ಅವನಿಗೆ ನೀವು ಒಂದಷ್ಟು ಕಾಳುಗಳನ್ನು ತೆಗೆದು ಕೊಡಿ. ಅವನಿಗೆ ನೋಡ್ತಾ ಇದ್ದಂಗೆ, ಆ ಬೀಜ ನೋಡ್ತಾ ಇದ್ದಂಗೆ ಅವನೇನು ಹೇಳ್ತಾನೆ, ಇದು ಅಕ್ಕಿ ಭತ್ತದ ಕಾಳಪ್ಪ, ಇದು ನೆಟ್ಟರೆ ಏನಾಗುತ್ತೆ, ಭತ್ತ ಬರುತ್ತೆ. ಇದು ರಾಗಿ ಕಾಳು, ಇದನ್ನು ನೆಟ್ಟರೆ ರಾಗಿ ಸಿಗುತ್ತೆ. ಇದು ಹುರುಳಿ ಕಾಳು, ಇದು ನೆಟ್ಟರೆ ಹುರುಳಿ ಸಿಗುತ್ತೆ. ನಮಗೆ ಹೊರಗಡೆಯಿಂದ ನಾನು ರೈತನ ಅಲ್ಲದೇ ಇರುವಾಗ ನಾನು ಆ ಮುಷ್ಟಿಲಿರೋ ಕಾಳು ನೋಡಿದ್ರೆ ನಾನು ಏನಿಸುತ್ತೆ, ಇದೊಂದು ಗ್ರೈನ್ಸ್ ಅಷ್ಟೇ, ಇದೊಂದು ಕಾಳುಗಳಷ್ಟೇ, ಕಾಳುಗಳ ಗುಚ್ಛ, ಕಾಳು ಅಷ್ಟೇ. ಆದರೆ ರೈತನಿಗೆ ಅದು ವೆರೈಟಿ ಗೊತ್ತಾಗುತ್ತೆ, ಯಾವುದನ್ನು ಬಿತ್ತಿದ್ರೆ ಯಾವ ಬೆಳೆ ಬರುತ್ತೆ ಅಂತ ಅವನೊಬ್ಬನಿಗೆ ಮಾತ್ರ ಗೊತ್ತು. ಅದೇ ರೀತಿ ಒಬ್ಬ ಯಾವುದೇ ಕ್ರಿಯೇಟಿವ್ ಪರ್ಸನಿಗೆ ಈ ರೀತಿಯ ಸೃಜನಶೀಲ ಗುದ್ದಾಟದಲ್ಲಿ ಹುಟ್ಟುವಂಥ ಆ ಬೀಜ ಇದೆಯಲ್ಲ, ಅದು ಒಂದು ಕಾದಂಬರಿಯ ಫಲವನ್ನು ವೃಕ್ಷವಾಗಿ ಬೆಳೆಯುತ್ತಾ ಅಥವಾ ಒಂದು ಕಥೆಯನ್ನು ವೃಕ್ಷವಾಗಿ ಬೆಳೆಯುತ್ತಾ ಅಥವಾ ಒಂದು ಕವಿತೆಯನ್ನು ಒಂದು ಪುಟ್ಟ ಒಂದು ಹೂದಾನಿಯಲ್ಲಿ ಬಿಡುವಂಥ ಒಂದು ಪುಟ್ಟ ಹೂವಿನ ಗಿಡವಾಗಿ ಇರುತ್ತಾ, ಕಾದಂಬರಿ ಅನ್ನೋ ದೊಡ್ಡ ಆಲದ ಮರ ಆಗುತ್ತಾ, ಅಥವಾ ನೀಳಗತೆ ಅನ್ನೋ ಒಂದು ಮೀಡಿಯಮ್ ಮಾವಿನ ಮರ ಆಗುತ್ತಾ, ಅಥವಾ ಒಂದು ಸಿನಿಮಾ ಅನ್ನುವಂಥ ಒಂದು ಒಳ್ಳೆ ತೆಂಗಿನ ಮರ ಆಗುತ್ತಾ ಅನ್ನೋದು ಒಬ್ಬ ಸೃಜನಶೀಲ ವ್ಯಕ್ತಿಗೆ ಗೊತ್ತಾಗತ್ತೆ ಅಂತ. ಸೊ ಆ ಥರ ನೀವು ಹಲವು ಕ್ಷೇತ್ರಗಳಿಗೆ ತೆರ್ಕೊಂಡ್ರಿ ನೀವು. ಆದರೆ ನೋಡಿ, ನೀವು ಸಿನಿಮಾಗೆ ಬಂದಾಗ ನೀವು ಅಂದ್ಕೊಂಡ ಯಶಸ್ಸು ಸೂಚಿದಾರಕ್ಕೆ ಸಿಕ್ಕಲಿಲ್ಲ, ಯಾಕನ್ಸುತ್ತೆ? ಅಂದರೆ ತಯಾರಿ ಇರಲಿಲ್ವಾ ಅಥವಾ ನಿಮ್ಮ ಕ್ಷೇತ್ರ ಅಲ್ವಾ ಅದು? ಈಗ ಅನೇಕ ರಂಗಕರ್ಮಿಗಳಿಗೆ ಅನ್ಸುತ್ತೆ, ಮಾಡಿದ್ದಾರೆ ಅನೇಕರು, ಕಾರಂತರಿಂದಲೂ ಮಾಡಿದ್ದಾರೆ. ಸೊ ನೀವು ಕೈ ಇಟ್ಟಾಗ ಯಾಕೆ ಯಶಸ್ಸನ್ನು ಯಾವ ಥರ ಅಳಿತೀರಾ ಅನ್ನೋದು ಒಂದು ಕಮರ್ಷಿಯಲಿ ಹಣ ಮಾಡ್ತಾ ಇಲ್ವಾ, ಹಣ ಅದು ಹೇಳ್ಕೊಳ್ಳೋ ಅಷ್ಟೇನು ಮಾಡಲಿಲ್ಲ, ಅಲ್ಲಿಗಲ್ಲೇ ಆಗೋ ಥರ ಏನೋ ಒಂದು ಮಾಡ್ತು, ಒಂದು ಆ್ಯಾವ್ರೇಜ್. ಆದರೆ ನೀವು ಹೇಳೋ ಥರ ಏನೋ ಎಲ್ಲರಿಗೂ ರೀಚ್ ಆಗೋ ಥರದ್ದೇನು ಸಿನಿಮಾ ಏನೂ ಆಗಿಲ್ಲ ಅದು ಅಲ್ವಾ. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ನಾನು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಏನೋ ಮಾಡಿದ್ದೀನಿ, ಒಂದು ಸ್ವಲ್ಪ ಪ್ರಯೋಗಶೀಲತೆ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಸ್ವಲ್ಪ ಅದು ಎಡವಟ್ಟಾಗಿರಬಹುದು. ಅದ್ರಲ್ಲಿ ಏನೇನು ತಪ್ಪುಗಳೆಲ್ಲ ಇದಾವಂತ ಈಗಲೂ ನನಗೆ ಗೊತ್ತಾಗ್ತಾ ಇದೆ. ಅಂದರೆ ನನಗೆ ಒಂದು ರೀತಿ ಈಗ ಸಿನಿಮಾ ಅನ್ನೋದು ಈಗ ನೋಡಿ, ನೀವೇ ಹೇಳಿದ್ರೆ ರಂಗಭೂಮಿಯವರು ಸಿನಿಮಾ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದವರು ಸಿನಿಮಾ ಮಾಡಿದ್ದಾರೆ. ಆದರೆ ಅವರೆಲ್ಲ ಮಾಡಿದಾಗ ಅವರ ಮುಂದೆ ಇದ್ದದ್ದು ಒಂದೇ ಮಾದರಿ ಅಲ್ವಾ. ನೀವು ಕಾರಂತರು ಸಿನಿಮಾ ಮಾಡಿದ್ದಾರೆ, ಲಂಕೇಶು ಸಿನಿಮಾ ಮಾಡಿದ್ದಾರೆ, ಆಮೇಲೆ ಇವರು ಕಾರ್ನಾಡ್ರು ಮಾಡಿದ್ದಾರೆ. ಅವರೆಲ್ಲರಲ್ಲೂ ಇದ್ದದ್ದು ಒಂದೇ ಮಾದರಿ, ಏನು ಒಂದು ರೀತಿ ಆರ್ಟ್ ಹೌಸ್ ಸಿನಿಮಾಗಳು ಅಲ್ವಾ. ಅದ್ರ ಕಮರ್ಷಿಯಲ್ ಇದನ್ನು ಆಸ್ಪೆಕ್ಟ್ನ ಅವರು ಪೂರ್ತಿ ಒಂದು ರೀತಿ ನೆಗೆಟ್ ಮಾಡಿಬಿಟ್ಟಿದ್ರು. ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆರ್ಟ್ ಹೌಸ್ ಸಿನಿಮಾಗಳು, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬರ್ತವೆ, ಇಷ್ಟೇ ಬಂದಿದ್ದಾವೆ ಕೂಡ. ಆದರೆ ನಾನು ಈಗ ಆ ಥರದೊಂದು ಜಗತ್ತಿನಲ್ಲಿ ಬದುಕ್ತಾ ಇಲ್ವಲ್ಲ. ನಾನು ಬದುಕ್ತಿರೋ ಕಾಲಮಾನ ಬೇರೆ, ನನ್ನ ಸುತ್ತಮುತ್ತ ಇರುವಂಥ ಸಾಂಸ್ಕೃತಿಕ ಪರಿಸರ ಬೇರೆ, ಸಿನಿಮಾ ಪರಿಸರ ಬೇರೆ. ಇದರ ನಡುವೆ ನಾನು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಹಾಗೆ ಮಾಡಬೇಕು ಅಂತ ಹೊರಟಾಗ ಯಾವ ಸಿನಿಮಾ ಮಾಡ್ಬೋದು ಅಂಥ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಷ್ಟೇ. ಅದು ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದು ಸೆಕೆಂಡ್ರಿ. ಸಕ್ಸಸ್ ಯಾಕೆ ಆಗಿಲ್ಲ, ನನ್ನ ಕಡೆಯಿಂದ ಏನು ಸಮಸ್ಯೆ ಆಗಿದೆ ಅದನ್ನು ನಾನು ರೆಕ್ಟಿಫೈ ಮಾಡ್ಕೋಬೋದು. ಅದರ ಜೊತೆಗೇ ಅದನ್ನು ನೋಡುವಂಥ ಮನಸ್ಥಿತಿ ಪ್ರೇಕ್ಷಕರಿಗಿತ್ತ ಅನ್ನೋದು ಕೂಡ ನಾವು ಇನ್ನೊಂದು ಆ್ಯಂಗಲಿಂದನೂ ನೋಡಬೇಕಾಗುತ್ತೆ. ಸೊ ಇದೆರಡೂ ಇದೆ ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ. ಮತ್ತು ಅದು ಹೇಳಿ ಕೇಳಿ ಸಿನಿಮಾ ಅನ್ನೋದು ಒಂದು ರೀತಿ ದೊಡ್ಡ ಮಾಧ್ಯಮ, ನಿಮಗೆ ಗೊತ್ತು. ಯಾರೂ ಸುಮ್ಮನೆ ದುಡ್ಡು ಹಾಕಿ ಕೈ ಬಿಡೋದಿಲ್ಲ, ದುಡ್ಡು ಹಾಕಿ ವಾಪಸ್ ತೊಗೋಬೇಕು. ಅಲ್ಲೊಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ನೂ ಒಬ್ಬ ನಿರ್ದೇಶಕನೇ ಮಾಡಿ ಕೊಡಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಇದಿರೋದ್ರಿಂದ ಅಲ್ಲಿ ವ್ಯಾಪಾರ ಮತ್ತು ಕಲೆ ಎರಡರ ನಡುವೆ ಒಂದು ಸಂಘರ್ಷ ನಡೀತಾ ಇರುತ್ತೆ. ನಾವು ಬರೀ ಕಲೆ ಅಂತ ಕೂತ್ಕೊಂಡ್ರೆ ವ್ಯಾಪಾರ ನೆಗೆಟ್ ಆಗುತ್ತೆ. ನನಗೆ ದುಡ್ಡೇ ಬೇಡ ಸಿನಿಮಾ ಮಾಡುವಂತೆ ಯಾವ ಪ್ರೊಡ್ಯೂಸರು ಬಂದು ದುಡ್ಡು ಹಾಕೋದಿಲ್ಲ ಅಲ್ವಾ. ಯಾರೇ ದುಡ್ಡು ಹಾಕೋದು ಅಟ್ಲೀಸ್ಟ್ ನಾನು ಹಾಕಿರೋ ದುಡ್ಡನ್ನು ವಾಪಸ್ ಬರೋ ಥರ ಏನಾದ್ರು ಮಾಡ್ಕೊಡೋರಪ್ಪ, ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಮಟ್ಟಕ್ಕಾದರೂ ಬರ್ತಾರೆ. ಆದರೆ ಇವತ್ತು ಕನ್ನಡದ ಪರಿಸ್ಥಿತಿ ಹಾಗಿಲ್ಲ ಅಲ್ವಾ. ಎಲ್ಲೋ ಬೆರಳೆಣಿಕೆ ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳಷ್ಟೇ ಸೂಪರ್ ಹಿಟ್ ಆಗ್ತವೆ, ಬಂಡವಾಳವನ್ನು ಇದು ಮಾಡ್ತವೆ. ಇದು ಹೇಗೆಂದರೆ ಅದೇ ಒಂದೇ ಥರ ಒಂದು ರೀತಿ ಒಂದು ವ್ಯಾಪಾರದ ಥರನೇ. ನೀವು ಪುಟ್ಟ ಒಂದು ಇದನ್ನು ಇನ್ವೆಸ್ಟ್ ಮಾಡಿಬಿಟ್ಟು, ಪುಟ್ಟ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿಬಿಟ್ಟು ಅಷ್ಟೇ ಪುಟ್ಟ ಕ್ಯಾಪಿಟಲ್ನ ವಾಪಸ್ ತಗೊಳಕ್ಕಾಗ್ತಾ ಇಲ್ಲ. ಇವತ್ತು ಏನಿದ್ರು ದೊಡ್ಡ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ದುಪ್ಪಟ್ಟು ಕ್ಯಾಪಿಟಲ್ನ ಪಡ್ಕೊಳ್ಳಿ, ಗೇನ್ ಮಾಡಿ. ಇವತ್ತು ಎಲ್ಲರೂ ಅದೇ ಹಾದಿ ಹಿಡಿದಿದ್ದಾರೆ. ಅದಕ್ಕೆ ಎಲ್ಲರೂ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಮಾಡ್ತಾರೆ. ಯಾಕಂದರೆ ಪುಟ್ಟ ಕ್ಯಾಪಿಟಲ್ ಹಾಕೋರಿಗೆ ಯಾವ ಒಂದು ಗ್ಯಾರಂಟಿನೂ ಇಲ್ಲ ವಾಪಸ್ ಬರುತ್ತೆ ಅಂತ. ಬರಲ್ಲ. ಆದರೆ ಹಿಂದೆ ಹಾಗಿಲ್ಲ. ನೀವೊಂದು 20 ವರ್ಷಗಳ ಹಿಂದೆ ಎಲ್ಲ
ಆಮೇಲೆ ನೋಡಿ ಅದೊಂದು ಶಿಫ್ಟ್ ಆಯ್ತಲ್ವಾ. ಈಗ ಪ್ರೊಡ್ಯೂಸರ್ಸು, ಸಿನಿಮಾ ಮಾಡುವಂಥ ಪ್ರೊಡ್ಯೂಸರ್ಸ್ ವಲಯನೇ ಬದಲಾಯಿತು ನೀವೊಂದು 10-15 ವರ್ಷಗಳಿಂದ. ಆ ಹಿಂದೆ ಎಲ್ಲ ನಿಮಗೆ ಪ್ರೊಡ್ಯೂಸರ್ಸ್, ಒಂದು ಗಾಂಧಿನಗರ ನಾವೇನಂತೀವಿ, ಒಂದು ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಇದ್ದರು. ಅವ್ರ ಹತ್ರ ಯಾರು ದುಡ್ಡಿರ್ತಿರಲಿಲ್ಲ. ಅವ್ರ ಕೆಲಸ ಆ್ಯಕ್ಚುಲಿ ಅದೇ ಕೆಲಸ, ಪ್ರೊಡ್ಯೂಸರ್ ಕೆಲಸ ಅಂದರೆ ಅದು ಅಲ್ವಾ. ಅವ್ರ ಹತ್ರ ದುಡ್ಡಿಟ್ಕೊಂಡು ಸಿನಿಮಾ ಮಾಡೋರು ಅಲ್ಲ ಅವರು ಒಂದು ಒಳ್ಳೆ ಕಥೆ ಚೂಸ್ ಮಾಡ್ತಾರೆ, ಒಳ್ಳೆ ನಿರ್ದೇಶಕನ ಆಯ್ಕೆ ಮಾಡ್ಕೋತಾರೆ, ಒಬ್ಬ ಒಳ್ಳೆ ನಟರನ್ನ ಆಯ್ಕೆ ಮಾಡ್ಕೋತಾರೆ, ಪಾತ್ರವರ್ಗಗಳನ್ನ ಆಯ್ಕೆ ಮಾಡ್ಕೋತಾರೆ, ಎಲ್ಲ ಆಯ್ಕೆ ಮಾಡಿಕೊಂಡು ಚೆನ್ನಾಗಿದೆ, ಇದನ್ನು ನಾನು ಸಿನಿಮಾ ಮಾಡಿದ್ರೆ ಇದು ಒಳ್ಳೆ ಜನಕ್ಕೂ ರೀಚ್ ಆಗುತ್ತೆ, ಒಳ್ಳೆ ಸಂದೇಶ ಕೊಡ್ತೀವಿ, ದುಡ್ಡು ಮಾಡುತ್ತೆ ಅಂತ ಗೊತ್ತಾದ ಮೇಲೆ ಫೈನಾನ್ಸರ್ ಹತ್ರ ಹೋಗ್ತಾರೆ, ದುಡ್ಡು ತೊಗೊಳ್ತಾರೆ, ಸಿನಿಮಾಗೆ ಹಾಕ್ತಾರೆ, ಪಟ್ಟಂತ ಒಂದು 3 ತಿಂಗಳು ಸಿನಿಮಾ ಮಾಡ್ತಾರೆ, 4-5 ತಿಂಗಳು ಸಿನಿಮಾ ರಿಲೀಸ್ ಮಾಡ್ತಾರೆ, ವಾಪಸ್ ಮಾಡ್ತಾರೆ, ಅವರು ದುಡ್ಡು ಮಾಡ್ತಾರೆ, ಫೈನಾನ್ಷಿಯಲ್ಗೂ ಲಾಭ ಮಾಡ್ತಾರೆ, ಇವ್ರಿಗೂ ಲಾಭ ಮಾಡ್ತಾರೆ, ಆರ್ಟಿಸ್ಟ್ಗಳಿಗೂ. ಹೀಗೆ ಸಿನಿಮಾ ನಡೀತಾ ಇದ್ದಿತ್ತು. ಆದರೆ ಯಾವಾಗ ರಿಯಲ್ ಎಸ್ಟೇಟ್ ಅವರೋ ಅಥವಾ ಬೇರೆ ಬೇರೆ ಉದ್ಯಮದಿಂದ ಹಣ ಸಂಪಾದನೆ ಮಾಡಿಕೊಂಡು ತಾವೇ ನೇರವಾಗಿ ಇನ್ವೆಸ್ಟ್ ಮಾಡೋಕ್ಕೆ ಬಂದ್ರಲ್ಲ ಪ್ರೊಡ್ಯೂಸರ್ಸು, ಅವರಿಂದ ಸ್ವಲ್ಪ ಸಿನಿಮಾ ಸ್ವಲ್ಪ ಆಚೆ ಈಚೆ ಹೋಗಿರಬಹುದು, ಗೊತ್ತಿಲ್ಲ. ನಾನು ಅದನ್ನೇನೋ ರೀತಿ ಇದೇ ಸರಿ ಅದೇ ತಪ್ಪು ಅಂತ ಹೇಳ್ತಿಲ್ಲ, ನಾನು ಆರೋಪ ಅಂತಲೂ ಹೇಳ್ತಿಲ್ಲ. ಯಾಕೆ ಅವ್ರು ಬರಬಾರ್ದಾ ಅಂತ ಕೇಳ್ಬೋದು. ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದರೂ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಆದರೆ ಏನಾಯಿತು, ಈಗ ಒಬ್ಬ ಪ್ರೊಡ್ಯೂಸರ್ಗೆ ಇರುವಂಥ ಒಂದು ಹಣದ ಬೆಲೆ ಒಬ್ಬ ದೊಡ್ಡ ಉದ್ಯಮಿಗೆ, ಈಗ ಒಬ್ಬ ಪ್ರೊಡ್ಯೂಸರ್ಗೆ 1 ಲಕ್ಷ ಒಂದು ದೊಡ್ಡ ಅಮೌಂಟ್ ಆಗಿರ್ಬೋದು, ಕಾಣಿಸ್ಬೋದು. ಅದನ್ನು ಅವನು ಭಾಳ ಮಿತವಾಗಿ, ಹಿತವಾಗಿ, ತುಂಬ ಮುತುವರ್ಜಿಯಿಂದ ಖರ್ಚು ಮಾಡಿ ಒಂದು ಸಿನಿಮಾ ಮಾಡ್ತಾನೆ, ಸಿನಿಮಾಕ್ಕೆ ಬಳಕೆ ಮಾಡ್ತಾನೆ. ಆದರೆ ಒಬ್ಬ ದೊಡ್ಡ ಉದ್ಯಮಿಗೆ 1 ಲಕ್ಷ ಏನೂ ಅಲ್ಲದೆ ಇರ್ಬೋದು, ಅವನು ಅದನ್ನು ನೀರಿನ ಥರ ಖರ್ಚು ಮಾಡಿಬಿಡ್ಬೋದು. ಆವಾಗ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳದೇ ಇರುವಂಥ ಒಂದು ಕ್ರಿಯೇಟಿವ್ ಫೀಲ್ಡ್ ವರ್ಗ, ಕ್ರೂ ಇಲ್ಲದೆ ಹೋದಾಗ ಅದು ಮಿಸ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರದ್ದು ಒಂದು 10 ಪ್ರಾಜೆಕ್ಟ್ಗಳು, ಒಂದು 20 ಪ್ರಾಜೆಕ್ಟ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದ್ದಂಗೆ ಏನಾಗುತ್ತೆ, ನೀವು ಒಟ್ಟಾರೆ ಒಂದು ರೇಷಿಯೋ ಏನಾಗುತ್ತೆ, ಸಕ್ಸಸ್ ರೇಟು ಅದು ಸಿನಿಮಾಗಳ ರೇಟ್ ಎಲ್ಲ ಬೇರೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಅಲ್ಲ, ಒಂದು ಏನಾಯಿತು ಆವಾಗ, ಒಂದು ರೀತಿ ಡೆಮೊಕ್ರೆಟಿಕ್ ಆಯಿತು, ಒಂಥರ ಮೊದಲಾಗಿದ್ದರೆ ಮುಕ್ತ ಆಯಿತು. ಹೌದು, ನೀವು ಹೇಳ್ದಂಗೆ ಬೇರೆ ಕಡೆಯಿಂದೆಲ್ಲ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾವ ಕ್ಷೇತ್ರದಿಂದ ಬಂದು ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಅದೆಲ್ಲ ಇತ್ತು. ಅದು ಸಾಧ್ಯತೆಯೂ ಇದೆ. ಹಾಗೆ ಬಂದು ಸಕ್ಸಸ್ ಆಗಿ ಹೊಸ ಲೋಕವನ್ನು ತೆರೆದಿಟ್ಟವರು ಇದ್ದಾರೆ. ಈಗ ನಾವು ಸಾಹಿತ್ಯದಲ್ಲೂ ಹೇಳ್ತೀವಲ್ಲ, ಮುಂಚೆ ಏನಾಗ್ತಿತ್ತು, ಬರೀ ಪ್ರೊಫೆಸರ್ಗಳು, ಕಾಲೇಜಲ್ಲಿ ಪಾಠ ಮಾಡೋರು, ಇವರು ಮಾತ್ರ ಸಾಹಿತ್ಯದ ಒಂದು ಪಾರುಪತ್ಯವನ್ನು ವಹಿಸ್ಕೊಂಡಿದ್ರು ಅಲ್ವಾ. ನಮ್ಮ ದೊಡ್ಡ ದೊಡ್ಡ ರೈಟರ್ಸ್ ಎಲ್ಲ ಇವತ್ತು ನೀವು ಕುವೆಂಪು ಆದಿಯಾಗಿ ತೊಗೊಂಡ್ರು ಕೂಡ ಎಲ್ಲರೂ ಕೂಡ ಕಾಲೇಜಲ್ಲಿ ಪಾಠ ಮಾಡೋರು, ದೊಡ್ಡ ದೊಡ್ಡ VC ಆಗಿದ್ದವರು ಅಥವಾ ಪ್ರಿನ್ಸಿಪಲ್ ಆಗಿದ್ದವರು, ಯಾವುದೋ ಬ್ಯಾಂಕ್ನ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಹೌದು, ಅದು ತೀರಾ ಅಪರೂಪ. ಈಗ ಮಾಸ್ತಿ ದೊಡ್ಡ ಅಧಿಕಾರಿ ಆಗಿದ್ದವರು ಸರ್ಕಾರಿ ವಲಯದಲ್ಲಿ, ಅವ್ರನ್ನ ಬಿಟ್ಟರೆ ಹಲವಾರು ಜನ, ಈಗ ನೀವು ಅಡಿಗರಾಗಿರ್ಬೋದು, ಅನಂತಮೂರ್ತಿಯವರಾಗಿರ್ಬೋದು, ತೀನಂಶ್ರೀ ಎಲ್ಲರೂ ಕೂಡ ಅವರೆಲ್ಲ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ರು. ಅಂದರೆ ದಿನನಿತ್ಯವೂ ಅವರು ಸಾಹಿತ್ಯವನ್ನೇ ಹಾಸಿ ಹೊತ್ಕೊಂಡಿರ್ತಿದ್ರು. ವಿದ್ಯಾರ್ಥಿಗಳು ಅದೇ ಪಾಠ ಮಾಡ್ತಿದ್ರು, ಅದೇ ಚರ್ಚೆ ಮಾಡ್ತಾಯಿದ್ರು, ಅದೇ ಗುಂಗಲ್ಲಿರ್ತಾಯಿದ್ರು. ಹಾಗಾಗಿ ಅಲ್ಲೇ ಒಂದು ಸೃಜನಶೀಲ ಕ್ರಿಯೆ ನಡೀತಾ ಇತ್ತು. ಅವಾಗ ಏನಾಗ್ತಿತ್ತು, ಔಟ್ಪುಟ್ ಕೂಡ ಲಿಮಿಟ್ ಆಗ್ತಿತ್ತು. ಅಂದರೆ ಅವ್ರು ಏನು ಕಟ್ತಾ ಇದ್ದಾರೋ ಲೋಕ ಅದಷ್ಟೇ ಸಾಹಿತ್ಯ ಲೋಕ ಅಂತ ಅನಿಸ್ತಿತ್ತು. ಆದರೆ ಯಾವಾಗ ಒಂದು ರೀತಿ ಬೇರೆ ಬೇರೆ ಲೋಕದಿಂದ, ಬೇರೆ ಬೇರೆ ವೃತ್ತಿಗಳಿಂದ, ಬೇರೆ ಬೇರೆ ಒಂದು ರೀತಿ ಊರುಗಳಿಂದ, ಡೈಲೆಕ್ಟ್ಗಳಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಆಯಿತು, ಅವಾಗ ನೋಡಿ ಕನ್ನಡದ ಒಂದು ಬೆರಗೆ ಬದಲಾಯಿತು ಅಲ್ವಾ. ದೇವನೂರವರ ಸಾಹಿತ್ಯ ಬರೋವರೆಗೂ ಆ ಥರದ ಭಾಷೆನ ನಾವು ಆ ಭಾಷೆ ಬಗ್ಗೆ ಅಷ್ಟು ಗೌರವ ಇತ್ತು ನಮಗೆ. ನಂಜನಗೂಡು ಸೈಡ್, ಚಾಮರಾಜನಗರ ಬಗೆಗಿನ ಆ ಭಾಷೆ, ಅದ್ರ ಬಗ್ಗೆ ನಮಗೇನು ಅಷ್ಟು ಗೌರವ ಇತ್ತಾ? ಆ ಭಾಷೆಗೆ ಒಂದು ಘನತೆ ತಂದು ಕೊಟ್ರಲ್ಲ, ಬೇಂದ್ರೆಯವರು ಆ ಭಾಷೆಗೆ ಒಂದು ಘನತೆ ತಂದು ಕೊಟ್ರಲ್ಲ. ಹುಬ್ಬಳ್ಳಿ ಧಾರವಾಡದ ಭಾಷೆಗೆ, ಕಂಬಾರ ಭಾಷೆಗೆ, ನಾಟಕದ ಭಾಷೆಗೆ ಒಂದು ಘನತೆ ತಂದು ಕೊಟ್ರಲ್ಲ. ಒಬ್ಬ ಲೇಖಕ ಮಾಡಬೇಕಾದ್ದು ಅದೇ, ಹೊಸತನ, ಹೊಸ ಬದುಕು, ಹೊಸ ನೋಟಗಳನ್ನ ತೆರೆದಿಡಬೇಕು. ಹೌದು, ಅದರ ಮೂಲಕ ಆ ಭಾಷೆಗೆ, ಇಡೀ ಭಾಷೆನ ಒಂದು ಸ್ವಲ್ಪ ವಿಸ್ತರಿಸ್ತಾನೆ ಅವನು. ಪ್ರತಿಯೊಬ್ಬ ಲೇಖಕನೂ ಒಂದು ಭಾಷೆನ ವಿಸ್ತರಿಸ್ತಾ ಇರ್ತಾನೆ, ಆ ಸಾಂಸ್ಕೃತಿಕ ಜಗತ್ತನ್ನು ವಿಸ್ತರಿಸ್ತಾ ಇರ್ತಾನೆ. ನಾನು ಇದು ಬರೀ ಸಾಹಿತ್ಯದ ಒಂದೇ ಇಟ್ಕೊಂಡು ಹೇಳ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ಅದನ್ನು ವಿಸ್ತರಿಸುತ್ತೆ. ಅಂದರೆ ನೀವು ಆ ರಾಜ್ಯದ, ಆ ಭಾಷೆಯ, ಆ ನಾಡಿನ ಮೂಲ ಅಥವಾ ಸಾಂಸ್ಕೃತಿಕ ನೆಲೆಗಟ್ಟಿನ ಸಿನಿಮಾಗಳನ್ನು ಮಾಡಿದ್ರೆ, ಮಣ್ಣಿನ ಸಿನಿಮಾಗಳನ್ನು ಮಾಡಿದ್ರೆ, ಮಣ್ಣಿನ ಕಥೆಗಳನ್ನು ಹೇಳ್ತಾ ಇದ್ದರೆ ಆ ಭಾಷೆಯನ್ನು, ಸಂಸ್ಕೃತಿನ ವಿಸ್ತರಿಸುತ್ತೆ. ಅದು ಬಿಟ್ಟು ನೀವು ಈ ಮಣ್ಣಿಗೆ ಸಂಬಂಧಪಟ್ಟಂಥ ಯಾವುದೋ ಒಬ್ಬ ಬೇರೆ ದೇಶದ ಯಾವುದೋ ಡಾನ್, ಅವನು ಹೆಂಗೆ ಮಾಫಿಯಾ ಮಾಡ್ದ, ಈ ಥರದ ಕಥೆ ಎಲ್ಲ ಅದು ಏನು ನಮಗೆ ಯಾವ ಒಂದು
ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಯಾವುದೇ ಒಂದು ಕೊಡುಗೆ ಕೊಡೋದಿಲ್ಲ. ಸೊ ಈ ಏನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಾರೆ, ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳು ಮಾಡ್ತಾರೆ, ಬಹುಕೋಟಿ ಸಿನಿಮಾಗಳು ಮಾಡ್ತಾರೆ, ಅವರಿಗೆಲ್ಲ ಮಾಡಲಿಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಹೇರಳವಾದ ಪಠ್ಯಗಳಿದ್ದಾವೆ. ಅಂದರೆ ನಿಮಗೆ ಯಥೇಚ್ಛವಾಗಿ ನೀವು 100 ಕೋಟಿ ಹಾಕ್ತೀರಾ, 100 ಕೋಟಿ ಖರ್ಚು ಮಾಡಬೇಕು ಅಂತಿದ್ದೀರಾ, ಆ 100 ಕೋಟಿನೂ ಖರ್ಚು ಮಾಡಿ ಮಾಡೋ ಅಂಥ ಇನ್ನೂ 100 ಕೋಟಿ ಬೇಡೋ ಅಂಥ ಕಥೆಗಳು ಕನ್ನಡ ಸಾಹಿತ್ಯ ಕನ್ನಡದಲ್ಲೇ ಇದೆ. ಅದು ಮಾಡೋದ್ರ ಮೂಲಕ ನಿಮಗೆ ನೀವು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರ, ಕೊಡುಗೆ ಕೊಡ್ತಾ ಇರ್ತೀರ. ಕನ್ನಡ ಸಾಹಿತ್ಯಕ್ಕಲ್ಲ, ಕನ್ನಡ ಲೋಕಕ್ಕೆ. ಆದರೆ ಅದನ್ನು ಓದುವವರ ನೋಡುವವರು, ಉದಾಹರಣೆ ನೋಡಿ 70ರ ದಶಕ, ಅದು ನಾವು ಮಾತಾಡೋ ಹಾಗೆ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದಾದ ಸಿದ್ಲಿಂಗಯ್ಯನವ್ರ ಸಿನಿಮಾ ಆಗಲಿ, ಪುಟ್ಟಣ್ಣವ್ರ ಸಿನಿಮಾ ಆಗಲಿ, ಅಥವಾ ಈ ಕಡೆ ಹೊಸ ಅಲೆಯ ಚಿತ್ರಗಳನ್ನು ಕಾರ್ನಾಡರ್ ಕಂಬಾರ ಸಿನಿಮಾಗಳೇ ಆಗಲಿ, ಎಲ್ಲರೂ ಸಾಹಿತ್ಯದ ಹಿಂದೆ ಬಿದ್ದಿದ್ರು ದೊರೆ ಭಗವಾನ್ ಆದಿಯಾಗಿ. ಆದರೆ ಓದುವರ ಸಂಖ್ಯೆ ಕಡಿಮೆ ಸಿನಿಮಾದಲ್ಲಿ ಈಗ. ಸೊ ಬಹುಶಃ ಈಗ ಓದುವುದೇನೋ ಅಂದರೆ ಬೇರೆ ಸಿನಿಮಾಗಳು ನೋಡುವುದೇನೋ ಅಂತರ ಆಗಿದೆ ಈಗ. ಹೌದು ಹೌದು. ಹಾಗಾಗಿ ಆ ಕೊರತೆ ಇದೆಯಾ ಅಥವಾ ಬೌದ್ಧಿಕ ಅರಿವಿನ ಕೊರತೆ? ಅದು ಇದ್ದೇ ಇದೆ. ಅದು ನಿಮಗೆ ಸಿನಿಮಾದಲ್ಲ, ರಂಗಭೂಮಿಯಲ್ಲೂ ಇದೆ. ಈಗ ನಿಮಗೆ ರಂಗಭೂಮಿಯಲ್ಲೂ ಕೂಡ ಒಳ್ಳೆ ನಾಟಕಗಳು ಬರ್ತಾ ಇಲ್ಲ. ರಂಗಭೂಮಿಯಲ್ಲಿ ಅಟ್ಲೀಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು, ಏನೋ ಅದರ್ ದೆನ್ ಡ್ರಾಮಾ ಟೆಕ್ಸ್ಟ್ಗಳನ್ನ ನಾವು ತೊಗೋತಾ ಇದ್ದೀವಿ, ಕಥೆಗಳನ್ನು ತೊಗೊಂಡು ನಾಟಕ ಮಾಡ್ತೀವಿ. ಈಗ ನೀವೇ ಒಂದು ಪ್ರಯೋಗ ಮಾಡ್ತಾ ಇದ್ದೀರಲ್ವ, ನನ್ನ ತೇಜಸ್ವಿ ಅಂತ. ಅದು ಸಿದ್ಧ ನಾಟಕ ಅಲ್ಲ. ಅದು ಈ ಥರದ ಪ್ರಯೋಗಗಳು ರಂಗಭೂಮಿಯವ್ರು ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಾಟಕ ಇಲ್ಲ ಅಂತ ಗೊತ್ತಾಯಿತಾ, ನಾಟಕ ಪಠ್ಯಗಳು ಬರ್ತಾ ಇಲ್ಲ ನಮ್ಮಲ್ಲಿ, ಅದು ಗೊತ್ತಾಗಿದೆ. ನಾನು ಏನು ಬೇಕಾದ್ರೂ ನಾಟಕ ಮಾಡ್ತೀನಿ, ಒಂದು ಕಥೆ ತೊಗೊಂಡು ನಾಟಕ ಮಾಡ್ತೀನಿ, ಕವಿತೆಗಳನ್ನು ಗುಚ್ಛ ತೊಗೊಂಡು ನಾಟಕ ಮಾಡ್ತೀನಿ, ಅನುಭವ ಕಥೆಗಳನ್ನ ಇಟ್ಕೊತೀನಿ, ಕಥನಗಳನ್ನು ನಾಟಕ ಮಾಡ್ತೀನಿ, ಬಯೋಗ್ರಫಿಗಳನ್ನು ನಾಟಕ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಆದರೆ ಸಿನಿಮಾದಲ್ಲಿ, ನಮ್ಮ ಸಿನಿಮಾದಲ್ಲಿ, ಕನ್ನಡ ಸಿನಿಮಾದಲ್ಲಿ ಆ ಕೊರತೆ ಇದೆ. ಅಥವಾ ಹೆಚ್ಚು ಹಣ ಬೇಡುತ್ತೆ ಸಿನಿಮಾ ಅನ್ನೋ ಕಾರಣಕ್ಕೆ ಪ್ರಯೋಗಗಳಿಂದ ದೂರ ಆಗ್ಬಿಟ್ರೆ ಅವರಲ್ಲ? ಇಲ್ಲ, ಹಾಗೇನಿಲ್ಲ. ಹೆಚ್ಚು ಹಣ ಬೇಡುತ್ತೆ ಅಂತ, ಈಗ ಹಣ ಬೇಡುತ್ತೆ ಅಂತ ಬೇರೆ ಬೇರೆ ಇದಕ್ಕೆಲ್ಲ ಹಾಕ್ತಾ ಇದಾರಲ್ಲ. ಯಾವುದೋ ಒಂದು ಕೃತಕವಾದ ಪ್ಲಾಸ್ಟಿಕ್ ಹೂವಿನ ಥರದ್ದು ಯಾವುದೋ ಕಥೆಗೆ ಹಾಕ್ತಾರೆ, ಅಲ್ಲೂ ಕಳ್ಕೊತಿದ್ದಾರೆ. ಅಲ್ಲಿ ಕಳ್ಕೊಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಹಾಕ್ತಾ ಇದ್ದಾರಲ್ಲ. ನೀವು ಯಾವುದೋ ಇಮ್ಯಾಜಿನರಿ ಕಥೆ, ಒಂದು ಏನೋ ಅದಕ್ಕೆ ಯಾವ ಒಂದು ರೀತಿ ಅಸ್ಥಿಪಂಜರವೇ ಇಲ್ಲದೆ ಇರುವಂಥ ಕಥೆಯನ್ನು ಇಟ್ಕೊಂಡು ಅದಕ್ಕೆ ಕೋಟಿ ಸುರಿದು ಅಲಂಕಾರ ಮಾಡಿ ಪ್ರಯತ್ನ ಮಾಡೋ ಬದಲು, ಶೃಂಗಾರ ಮಾಡೋ ಬದಲು, ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಅಮೋಘವಾದ ಕಾದಂಬರಿಗಳಿದ್ದಾವೆ. ನೀವು ಆ 100 ಕೋಟಿನ ಹಾಕಿದ್ರೆ ಆ ಕಾದಂಬರಿಗಳ ದೃಶ್ಯ ವೈಭವ ಪಡ್ಕೊಂಡು ಹೀಗೆ ನಿಂತ್ಕೊಳ್ಳುತ್ತೆ. ಆ ಮೂಲಕ ನೀವು ಇಡೀ ಜಗತ್ತಿಗೆ ನೀವು ಬರೀ ಸಿನಿಮಾ ತೋರಿಸ್ತಾ ಇಲ್ಲ, ಕನ್ನಡ ಪರಂಪರೆಯನ್ನು ತೋರಿಸ್ತಾ ಇದ್ದೀರಾ, ಕನ್ನಡ ನಾಡನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ, ಕನ್ನಡವನ್ನು ತೊಗೊಂಡು ಹೋಗ್ತಾ ಇದ್ದೀರಾ. ಒಂದರದಲ್ಲಿ ನಮ್ಮ ಚಿದಾನಂದ ಮೂರ್ತಿಗಳು ಹೇಳುವಾಗ ಕನ್ನಡ, ಕನ್ನಡಿಗ, ಕರ್ನಾಟಕ ಮೂರನ್ನು ಪ್ರತಿನಿಧಿಸ್ತಿರ್ತಾರೆ. ಹೌದು ಹೌದು ಹೌದು. ಸೊ ಆ ಥರದ ಪ್ರಯತ್ನ ಆಗುತ್ತೆ ಹಾಗೆ ಮಾಡಿದ್ರೆ ಅಂತ. ಆದರೆ ಹಾಗೆ ಮಾಡೋದಿಲ್ವಲ್ಲ, ಅದೇ ದುರಂತ. ತಮಿಳಿನಲ್ಲಿ ಆ ಪ್ರಯತ್ನಗಳು ತುಂಬ ಆಗ್ತಿದೆ. ಯಾರೋ ಹೇಳ್ತಾರೆ, ವೆಟ್ರಿಮಾರನ್ ಇರೋಬ್ಬರು ಎಲ್ಲ ಕಾದಂಬರಿಗಳನ್ನು ಓದಿ ಅದರ ರೈಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾರೆ ಅಂತ ಯಾರೋ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು, ಗೊತ್ತಿಲ್ಲ. ಅದು ಅಂದರೆ ಈ ಥರ ಸಂವೇದನೆ ಇರಬೇಕಲ್ಲ ಫಸ್ಟು ನಿರ್ದೇಶಕರಿಗೆ. ಓದಿ ನಾನು ಈ ಥರದೊಂದು ಕಾದಂಬರಿನ, ಯಾಕಂದರೆ ನಿಮಗೆ ನೀವೇನು ದೃಶ್ಯದ ಮಾಧ್ಯಮದಲ್ಲಿ ಕಟ್ಕೊಡ್ಬೇಕೋ ಅದನ್ನು ಇನ್ನೂ ಡೀಪಾಗಿ, ಇನ್ನೂ ವಿವರವಾಗಿ ಒಬ್ಬ ಲೇಖಕ ತನ್ನ ಕಾದಂಬರಿಯಲ್ಲಿ ಕಟ್ಕೊಟ್ಟಿರ್ತಾನೆ. ಒಂದು ಪಾತ್ರ ವಿವರಣೆ ಆಗಿರಬಹುದು, ಅಥವಾ ಒಂದು ದೃಶ್ಯ ವಿವರಣೆ ಆಗಿರಬಹುದು, ಒಂದು ಜಿಯೋಗ್ರಫಿ ಆಗಿರಬಹುದು, ಅಥವಾ ಒಂದು ಮನೋವ್ಯಾಪಾರ ಆಗಿರಬಹುದು. ಒಂದು ಪಾತ್ರದ ಮನೋವ್ಯಾಪಾರ, ಆ ಸ್ಟ್ರಗಲ್ಸು, ಆ ಎಮೋಷನ್ಸು. ಅಂದರೆ ಇದು ಬರೀ ನಿರ್ದೇಶಕ ಅಲ್ಲ, ಒಬ್ಬ ನಟನಿಗೂ ಅನ್ವಯ ಆಗುತ್ತೆ. ಒಬ್ಬ ಒಳ್ಳೆ ನಟ ಆಗಬೇಕು ಅಂದ್ರೆ ಓದಲೇಬೇಕು. ನೀವು ಓದ್ತಾ ಇದ್ದರೆ ಮಾತ್ರ ನಿಮ್ಮೊಳಗಿನ ನಟ ಸೂಕ್ಷ್ಮ ಆಗ್ತಾ ಹೋಗ್ತಾನೆ. ಇಲ್ಲದೆ ಹೋದರೆ ಒಂದು ರೀತಿ ಕ್ರೂಡಾದ ಆ್ಯಕ್ಟರ್ ನಿರ್ಮಾಣ ಆಗ್ತಾರೆ. ನಾವು ಕಮರ್ಷಿಯಲ್ ಸಿನಿಮಾಲ್ಲಿ ನೋಡುವಂಥ ಬಹುತೇಕ ನಟರು ಹಾಗೆ ಇರ್ತಾರೆ, ನೀವು ಗಮನಿಸ್ಬೋದು. ನೀವು ಗಮನಿಸ್ತೇ ಇರ್ತೀರಿ. ಅಂದರೆ ಅವ್ರಿಗೆಲ್ಲ ಒಂದು ರೀತಿ ಮಾಸ್ಕ್ ಹಾಕ್ಕೊಂಡಂಗೆ ಇರ್ತಾರೆ. ಆ ಪಾತ್ರದ ಏರಿಳಿತಗಳು, ಅದರ ಸೂಕ್ಷ್ಮತೆಗಳು ಅವೆಲ್ಲ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಗೊತ್ತಾಗದೆ ಹೋದಾಗ ನಿರ್ದೇಶಕ ಅದನ್ನು ಗೈಡ್ ಮಾಡಬೇಕು. ಈಗ ಸಪೋಸ್ ನಿರ್ದೇಶಕನಿಗೆ ಆ ಕೊರತೆ ಇದ್ದರೆ, ನಿರ್ದೇಶಕನಿಗೆ ಆ ವಿಸ್ತಾರ ಇಲ್ಲದೆ ಹೋದರೆ ಈ ಎಲ್ಲ ಸಮಸ್ಯೆಗಳು ಇದ್ದಾವೆ. ಸೊ ಈ ಎಲ್ಲ ಸಮಸ್ಯೆಗಳು ಇಟ್ಕೊಂಡು ನಾನೊಂದು ಸಿನಿಮಾ ಮಾಡೋದು, ಇಂಥ ಕ್ಷೇತ್ರದಲ್ಲಿ ನಾನೊಂದು ಸಿನಿಮಾ ಮಾಡ್ತೀನಿ ಅಂತಂದರೆ, ಈಗ ನಾನು ಆಲ್ರೆಡಿ ಆ ಕ್ಷೇತ್ರದಲ್ಲೇ ಸಿನಿಮಾ ಮಾಡಬೇಕು. ಯಾವ ಥರ ಸಿನಿಮಾ ಮಾಡ್ಬೋದು, ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋ ಪ್ರಶ್ನೆ ಮೊದಲು ಬರುತ್ತೆ ಅಲ್ವಾ. ಅಂದರೆ ಈ ಥರ ಸಿನಿಮಾಗಳನ್ನೇ ನೋಡಿ ಜಡ್ಡುಗಟ್ಟಿದೆಯಲ್ಲ ನಮ್ಮ ಮನಸ್ಸು. ಅವ್ರಿಗೆ ಹೊಸ ಥರ ಸಿನಿಮಾ ತೊಗೊಳ್ತಾರೋ ಇಲ್ವೋ. ಸರಿ, ನಾನು ಮಾಡೋಕ್ಕೆ ರೆಡಿ ಇರ್ತೀನಿ, ಅದಕ್ಕೆ ದುಡ್ಡು ಹಾಕೋಕೆ ಒಬ್ಬ ಪ್ರೊಡ್ಯೂಸರ್ ರೆಡಿ ಇರಬೇಕಲ್ಲ, ಅವ್ನು ಮುಂದೆ ಬರಬೇಕಲ್ಲ. ಅಕಸ್ಮಾತ್ ಅವ್ನು ಮುಂದೆ ಬಂದರೂ 1000 ಪ್ರಶ್ನೆಗಳ ಇಂಟರ್ಫಿಯರ್ ಆಗ್ತಾರೆ ಕಥೆಯಲ್ಲಿ ಪ್ರೊಡ್ಯೂಸರು. ಅಥವಾ ನೀವು ಒಬ್ಬ ಸೂಪರ್ ಸ್ಟಾರ್ಗೆ ಹೋಗಿ ಕತೆ ಹೇಳ್ತೀರಿ ಅಂದರೆ, ಈ ಥರದ ಸೂಕ್ಷ್ಮ ಸಂವೇದನೆಯಿಂದ ಕೇಳಿಸ್ಕೊಂಡು ಮಾಡೋವಂಥ ನಟರು ಎಲ್ಲಿದ್ದಾರೆ? ಸೂಪರ್ ಸ್ಟಾರ್ಸ್ ನಾನು ಹೇಳ್ತಿರೋದು. ಈಗ ನೀವು ಹೇಳೋ ಪ್ರಕಾರ ಅಥವಾ ಎಲ್ಲರೂ ಹೇಳೋ ಪ್ರಕಾರ ಸೂಪರ್ ಸ್ಟಾರ್ ಮೇಲೆ ಸಿನಿಮಾ ಮಾಡಿದ್ರೆ ಕಮರ್ಷಿಯಲಿ ಸ್ವಲ್ಪ ಗಿಟ್ಟುತ್ತೆ, ವ್ಯಾಪಾರ ಆಗುತ್ತೆ, ಇಡೀ ಇಂಡಸ್ಟ್ರಿ ಬದುಕತ್ತೆ ಅಲ್ವಾ. ಆದರೆ ಅವರು ಒಂದು ಒಳ್ಳೊಳ್ಳೆ ಸಿನಿಮಾಗಳು ಯಾವಾಗ ಮಾಡಿದ್ರೆ ತಾನೆ
ಕನ್ನಡವೂ ಕೂಡ ಮುಂದಕ್ಕೆ ಬರೋದು ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ. ನೋಡಿ, ನಮ್ಮದು ಎಷ್ಟೋ ಸಿನಿಮಾಗಳು ಹಿಟ್ಟಾಗಿರೋದು ಎಲ್ಲವೂ ರೀಮೇಕ್ ಸಿನಿಮಾಗಳು ಅಲ್ವಾ. ಭಾಳ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ದು ರೀಮೇಕ್ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದಾವೆ. ಆಯಿತು, ಸಂತೋಷ ಆಗಿದೆ. ಅದನ್ನು ಚೆನ್ನಾಗಿ ಅಡಾಪ್ಟ್ ಮಾಡಿರ್ಬೋದು, ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡು ಮಾಡಿರ್ಬೋದು. ಆದರೂ ಕೂಡ ಅದೊಂದು ರೀಮೇಕ್ ಅಲ್ವಾ. ಪಕ್ಕದ ಭಾಷೆಯಲ್ಲಿ ತಮಿಳಲ್ಲೋ ತೆಲುಗಲ್ಲೋ ಮಲಯಾಳಮಲ್ಲೋ ಬಂದಿರೋವಂಥ ಅವರ ನೇಟಿವಿಟಿಗೆ ಅವ್ರು ತಯಾರು ಮಾಡಿರುವಂಥ ಕಥೆಯನ್ನು ಅಲ್ಲಿ ಹಿಟ್ಟಾಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ತಾಯಿದ್ದೀರಿ. ಅಕಸ್ಮಾತ್ ಅದು ಬರದೇ ಹೋಗಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಎಷ್ಟು ಜನ ಸೂಪರ್ ಸ್ಟಾರ್ಸ್ ಇರ್ತಿದ್ರು ಆ ರೀಮೇಕ್ ಸಿನಿಮಾಗಳು ಹಿಟ್ಟಾಗದೆ ಹೋಗಿದ್ದರೆ. ಅಥವಾ ಅವಾಗಲೇನಾದರೂ ಹೊಸ ಕಥೆಗಳು, ಹೊಸ ಕಥೆಗಾರ ಅವಾಗೇ ಏನು ರೀಮೇಕ್, ಈಗ ಡಬ್ಬಿಂಗ್ ಬಂದುಬಿಟ್ಟು ರೀಮೇಕ್ ಎಲ್ಲ ನಿಂತೋಗಿದೆ ಅಲ್ವಾ. ಈಗ ಸಪೋಸ್ ಇದು ಒಂದು 20 ವರ್ಷದಿಂದನೇ ಆಗಿಬಿಟ್ಟಿದ್ರೆ ಅವಾಗ ರೀಮೇಕೇ ಮಾಡ್ತಿರಲಿಲ್ಲ ನಾವು ಅಲ್ವಾ. ಯಾವಾಗ ನಮಗೆ OTTಗೆ ಜನ ತೆರ್ಕೊಂಡ್ರು ಆವಾಗ ಅನಿವಾರ್ಯವಾಗಿ ಎಲ್ರಿಗೂ ಗೊತ್ತಾಯಿತು, ನೋಡೋರಿಗೆಲ್ಲ ಮಾಡೋರಿಗೆ ಗೊತ್ತಾಗ್ಬಿಡ್ತು ಇದು ವರ್ಕೌಟ್ ಆಗೋದಿಲ್ಲ, ಇನ್ನು ರೀಮೇಕು ನಾವು ಬಾಲ ಬಿಚ್ಚೋಕ್ಕಾಗೋದಿಲ್ಲ, ಇನ್ನೇನಿದ್ರು ಹೊಸ ಥರದ ಕತೆ ಹೇಳಬೇಕು, ಹೊಸದಾದ ಕತೆ ಮಾಡಬೇಕು, ನಮ್ಮದೇ ಕತೆ ಮಾಡಬೇಕು ಅಂತ ಆ ಪ್ರಯತ್ನದಲ್ಲಿ ಮಾಡ್ತಾಯಿದ್ದಾರೆ. ಈಗ ಸ್ಟ್ರಗಲ್ನ ಮಲಯಾಳಂ ಅವ್ರು ಯಾವಾಗೋ ಇದನ್ನು ಫೇಸ್ ಮಾಡಿ ಅದನ್ನು ಓವರ್ಕಮ್ ಮಾಡಿ ಅವ್ರು ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದಾರೆ. ಅವರೊಂದು ಹಾದಿಗೆ ಬಂದರು. ಹಾದಿಗೆ ಯಾವಾಗೋ ಹಾದಿ ತಪ್ಪಿದವರು ಮತ್ತೆ ಸರಿ ಹಾದಿ ಹಿಡಿದು ಹೇಗೋ ಹಾದಿ ನಿರ್ಮಿಸ್ಕೊಂಡು ಬಂದ್ಬಿಟ್ರು ಅಲ್ವಾ. ಆ ಕಾಲದಲ್ಲಿ ಅಲ್ಲಿ ಎಷ್ಟು ಒಂದು ರೀತಿ ಪಾನ್ ಇಂಡಸ್ಟ್ರಿ ಭಾಳ ಒಂದು ಸಾಫ್ಟ್ ಪಾನ್ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ನಿಂತುಬಿಟ್ಟಿತ್ತು. ಆದರೆ ಹೆಂಗೆ ಓವರ್ಕಮ್ ಮಾಡಿದ್ರು ಅವ್ರು ಯಾರು ಕನ್ನಡದವ್ರ ಸಿನಿಮಾ ನೋಡಲಿ ಅಂತ ಸಿನಿಮಾ ಮಾಡಲ್ಲ, ಅವರು ತಮಿಳವ್ರ ಸಿನಿಮಾ ನೋಡಿ ಹಿಟ್ಟಾಗಲಿ ಅಂತ ಸಿನಿಮಾ ಮಾಡೋದಿಲ್ಲ, ಹಿಂದಿಯವ್ರು ನೋಡಲಿ ಅಂತ ಸಿನಿಮಾ ಮಾಡೋದಿಲ್ಲ. ಅವರು ನಮ್ಮ ಜನ ಇದ್ದಾರೆ, ಅವ್ರಿಗೆ ಸಿನಿಮಾ ಮಾಡ್ತಾಯಿದ್ದೀನಿ ನಾನು, ಅವ್ರು ನೋಡಬೇಕು ಅಷ್ಟೇ. ನಿಮ್ಮ ಅಗತ್ಯಗಳು ಎಷ್ಟು ಖಚಿತವಾಗಿರುತ್ತೋ, ನಿಮ್ಮ ಡೈರೆಕ್ಷನ್ ಎಷ್ಟು ಖಚಿತವಾಗಿರುತ್ತೋ, ಎಷ್ಟು ಲಿಮಿಟ್ ಆಗಿರುತ್ತೋ, ಎಷ್ಟು ಸರಳವಾಗಿರುತ್ತೋ, ನಿಮ್ಮ ಕೆಲಸನೂ ಅಷ್ಟೇ ಸರಳವಾಗಿ ಮುಗಿದೋಗುತ್ತೆ, ಯಾವ ಅಡೆತಡೆ ಇಲ್ಲದೆ ಅಚ್ಚುಕಟ್ಟಾಗಿ ಆಗ್ಬಿಡುತ್ತೆ. ಅದು ಏನು ಗುರಿ ಸಾಧಿಸ್ಬೇಕು ಅದು ಸಾಧಿಸುತ್ತೆ ಅಲ್ವಾ. ಸೊ ಹಾಗೆ ಇದು ಎಲ್ಲೆಲ್ಲೋ ಹೊರಟೋಯ್ತು ಅನಿಸುತ್ತೆ. ಹೊಸ ಪ್ರಯತ್ನಗಳು ಅದೇ ಸೂಜಿದಾರ ಆದಮೇಲೆ ಹೊಸ ಕಥಾ ಸಂಕಲನ ಬಂತು, ಕಾದಂಬರಿ ಬಂತು, ಕವನ ಸಂಕಲನ ಬಂತು, ಆಮೇಲೆ ಹೊಸ ಸಿನಿಮಾ ಸ್ಕ್ರಿಪ್ಟ್ ಒಂದು ಮಾಡ್ತಾ ಇದ್ವಿ ನಿಮ್ಮ ನಿರ್ದೇಶನಕ್ಕೆ. ಹೌದು, ಅದು ಎಲ್ಲ ರೆಡಿ ಇದೆ, ಶೂಟಿಂಗ್ ಹೋಗಕ್ಕೆ ರೆಡಿ ಇದೆ. ಪ್ರೊಡ್ಯೂಸರು ಚೆನ್ನೈ ಪ್ರೊಡ್ಯೂಸರ್ ಒಬ್ಬರು ರೆಡಿ ಆಗಿದ್ದರು, ಅವರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರು. ಆದರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ತುಂಬ ಪೋಸ್ಟ್ಪೋನ್ ಆಗೋಯ್ತು. ಹಾಗೆ ಆ ಸ್ಕ್ರಿಪ್ಟ್ ಹಾಗೆ ಇದೆ, ಗೊತ್ತಿಲ್ಲ ಅದನ್ನೇನೋ ಆ ಸ್ಕ್ರಿಪ್ಟ್ನೇ ಹಾಗೆ ಪಬ್ಲಿಷ್ ಮಾಡಿಬಿಡ್ತೀನಿ. ಯಾವ ಸಿನಿಮಾ ಮಾಡೋಕ್ಕಾಗದೆ ಹೋದ್ರೆ ಆ ಸ್ಕ್ರಿಪ್ಟ್ನಾಗ ಪಬ್ಲಿಷ್ ಮಾಡೋಣ ಅಂತಿದ್ದೀನಿ. ವೆರಿ ನೈಸ್, ತುಂಬ ಒಳ್ಳೆ ಪ್ರಯತ್ನ. ಸಿನಿಮಾ ಸ್ಕ್ರಿಪ್ಟ್ನಾಗ ಪಬ್ಲಿಷ್ ಮಾಡಿಬಿಡ್ತೀನಿ. ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ. ಕನ್ನಡದಲ್ಲಿ ಬಹುಶಃ ಅದು ಯಶಸ್ವಿ ಆದಮೇಲೆ ಮಾಡೋವಂಥ ಟ್ರೆಂಡ್ ಇದೆ. ಯಶಸ್ವಿ ಗೊತ್ತಿಲ್ಲ, ಪಬ್ಲಿಷ್ ಮಾಡಿಬಿಡ್ತೀನಿ. ಈಗ ನಾವು ಒಟ್ಟಾಗಿ ಒಂದು ಆರ್ಟಿಸ್ಟಿಕ್ ರೆಸ್ಪಾನ್ಸ್ ಮಾಡೋದು ಏನಕ್ಕೆ, ಆರ್ಟಿಸ್ಟು ತನ್ನೊಳಗಡೆ ಇರೋ ಕುದಿಯನ್ನು ಹೊರಹಾಕಕ್ಕೆ, ಅದನ್ನು ಇನ್ನೊಬ್ಬ ನೋಡಲಿ ಕೇಳಲಿ, ಹಾಡುಗಾರ ಹಾಡೋದೇನಕ್ಕೆ, ಕೇಳುಗ ಕೇಳಲಿ ಅಂತ, ಆ್ಯಕ್ಟರ್ ಆ್ಯಕ್ಟಿಂಗ್ ಮಾಡೋದೇನಕ್ಕೆ, ನೋಡುಗ ನೋಡಲಿ ಅಂತ, ಡ್ಯಾನ್ಸ್ ಮಾಡೋದು ನೋಡುಗ ನೋಡಲಿ ಅಂತ, ನಾವು ಬರೆಯೋದೇನಕ್ಕೆ, ಓದುಗ ಓದಲಿ ಅಂತ. ಈಗ ಸಿನಿಮಾ ಮಾಡಬೇಕು ಅಂತ ಬರೆದಿ ಸ್ಕ್ರಿಪ್ಟು, ಸಿನಿಮಾ ಮಾಡೋಕ್ಕಾಗೋದಿಲ್ಲ, ಆಯಿತು ಸ್ಕ್ರಿಪ್ಟ್ ಇದೆಯಲ್ಲ ಓದಲಿ, ಹಾಗಾದರೂ ತಲುಪಿಸೋಣ ಅಂತ. ಇಲ್ಲ ಗೊತ್ತಿಲ್ಲ, ಸಿನಿಮಾನು ಮಾಡ್ಬೋದು, ಗೊತ್ತಿಲ್ಲ ಇನ್ನು. ಬಟ್ ಏನಾದರೂ ಅಡೆತಡೆ ಆಗಲಿ ಬದುಕು ನಿಲ್ಲೋದಿಲ್ಲ, ಬದುಕು ನಡೀತಾ ಇದೆ. ಆ ಪೊಯೆಟ್ರಿ ನಿಲ್ಲೋದೇ ನೋಡಿ, ಅದೊಂದು ಪೊಯೆಟ್ರಿನೇ ಅದು. ಬದುಕೊಂಥರ ಪೊಯೆಟ್ರಿನೇ. ಅದು ಯಾವ ಪೊಯೆಟ್ರಿ ಗೊತ್ತಿಲ್ಲ. ಕೆಲವೊಮ್ಮೆ ಶೃಂಗಾರ ಕಾವ್ಯ ಆಗಿರುತ್ತೆ, ಕೆಲವೊಮ್ಮೆ ದುರಂತ ಕಾವ್ಯ ಆಗುತ್ತೆ, ಈ ಥರ ನಡೀತಾ ಇರುತ್ತೆ. ಆರೋಗ್ಯ ಭಾಳ ಚೆನ್ನಾಗಿರಲಿಲ್ಲ ಮುಂಚೆ, ಹಲವಾರು ಏರಿಳಿತಗಳೆಲ್ಲ ಆಯಿತು. ಆದರೆ ಈಗ ಒಂದು 2-3 ವರ್ಷಗಳಿಂದ ಆರೋಗ್ಯ ಮತ್ತೆ ವಾಪಸ್ಸು ಸುಧಾರಿಸಿದೆ. ಹಾಗಾಗಿ ಆ ಕಾರಣದಿಂದನೇ ಸುಮಾರು ನನ್ನ ಕೆಲಸಗಳೆಲ್ಲ ಒಂದು ರೀತಿ ಬ್ಯಾಕ್ಲಾಗ್ ಆಗ್ತಾ ಹೋಯಿತು. ಇಲ್ಲದೆ ಹೋಗಿದ್ರೆ ನಾನು ಈ ಸೂಜಿದಾರ ಆದಮೇಲೆ ಒಂದು 3 ಸಿನಿಮಾಗಳಾಗ್ತಿತ್ತು. ನಾನು ಎಷ್ಟೋ ಅಂದರೆ ಆ ಸನ್ನಿವೇಶದಲ್ಲಿ ನಾನು ಎಷ್ಟೋ ಪ್ರೊಡ್ಯೂಸರ್ಸ್ನ ಹೋಗಿ ಅವ್ರು ಕೇಳಿದರೂ ಕೂಡ ಅವ್ರ ಆಫೀಸಿಗೆ ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ನಾನೇ ಅವಾಯ್ಡ್ ಮಾಡಿ ಎಷ್ಟೋ ಇದು ಮಾಡಿಬಿಟ್ಟಿದ್ದೆ. ಅಂದರೆ ಅನಾರೋಗ್ಯದ ಕಾರಣ ನನ್ನ ಆರೋಗ್ಯ ಸರಿ ಇರಲಿಲ್ಲ ಆಗ. ಸೊ ಹಾಗಾಗಿ ಎಷ್ಟೋ ಅವಕಾಶಗಳು ಒಂದು ರೀತಿ ನಾನೇ ಅದರಿಂದ ಸ್ವಲ್ಪ ತಪ್ಪಿಸ್ಕೊಳ್ತಾ ಹೋಗಿ ಈಗ ಒಂದು 2 ವರ್ಷದಿಂದ ಸ್ವಲ್ಪ ಸ್ಟೇಬಲ್ ಆಗಿದ್ದೀನಿ. ಸೊ ಹಾಗಾಗಿ ಇನ್ನು ಹೆಚ್ಚು ಕೆಲಸಗಳು ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು, ಹೆಚ್ಚು ಅಂತಲ್ಲ, ಯಾವಾಗೆಲ್ಲ ಮಾಡಬೇಕು ಅನಿಸುತ್ತೋ ಅದನ್ನು ತೀವ್ರವಾಗಿ ಮಾಡಬೇಕು ಅಂತ ಅಷ್ಟೇ. ನೈಸ್. ಮತ್ತಷ್ಟು ಬರೀರಿ ಅಂತ ಅನ್ನೋದು ನಮ್ಮ ಹಾರೈಕೆ ಸರ್. ಖಂಡಿತ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯದ ಅನುಭವಗಳು ಬಹಳ ಅಪರೂಪದ್ದು. ಅಂದರೆ ಎಲ್ಲ ಅನುಭವಗಳು ಒಬ್ಬರ ಬದುಕಿನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಓದುವ ಮೂಲಕ ಹೊಸ ಜಗತ್ತನ್ನು ನಾವು ತೆರ್ಕೊಳ್ಳೋಕೆ ಸಾಧ್ಯ ಇದೆ ನಮ್ಮೊಳಗೆ. ಆ ಥರದ ಹೊಸ ಜಗತ್ತಿನ ಕಿಂಡಿಗಳಿಗೆ ಪುಸ್ತಕಗಳನ್ನು ಕರೆಯೋದು ನಾನು ಇಷ್ಟಪಡ್ತೀನಿ. ಆ ರೀತಿಯ ಬಹಳ ಪ್ರಮುಖ ಕಥೆಗಾರರು, ನನಗೆ ಇಷ್ಟವಾದಂಥ ಕಥೆಗಾರರಲ್ಲಿ ಮೌನೇಶ್ ಸರ್ ಕೂಡ ಒಬ್ಬರು. ನಮ್ಮ ಗುರುಗಳವರು ಅಂತ ಹೇಳೋದು ಭಾಳ ಸಂತೋಷ. ಯಾಕಂದರೆ ಅವರು ಒಳ್ಳೆಯ ನಾಟಕಗಳನ್ನು
ಅವರು ನನಗೆ ನಿರ್ದೇಶನ ಮಾಡಿದ ಜೊತೆಗೆ ಅವ್ರ ನಾಟಕನ ಬರೆದಿದ್ದಾರೆ, ಅವ್ರು ಬರೆದ ಪ್ರಮುಖವಾದ ನಾಟಕದಲ್ಲಿ ನನ್ನ ಪಾತ್ರ ವಹಿಸಿದ್ದೆ. ಸೊ ಧನ್ಯವಾದ ಹೇಳ್ತಾ ಸರ್, ತಮ್ಮ ಬರವಣಿಗೆ ಕೃಷಿ ಇನ್ನೂ ಸಾಗಲಿ, ಸೊ ಇನ್ನೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ಲವಲವಿಕೆಯಿಂದಿರಿ, ಇನ್ನೊಂದಷ್ಟು ಬರೀರಿ ಸರ್. ಥ್ಯಾಂಕ್ ಯು. ಪುಸ್ತಕಗಳನ್ನು ತಗೊಳ್ಳಿ, ಓದಿ. ಎಲ್ಲ ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ಸಿಗುತ್ತೆ. ಮೌನೇಶ್ ಬಡಿಗೇರ್ ಅವರ ಪುಸ್ತಕಗಳನ್ನು ಕೇಳಿದ್ರೆ ಕೊಡ್ತಾರೆ, ತಗೊಳ್ಳಿ, ಓದಿ. ನನ್ನ ಕಡೆಯಿಂದ ನಿಮಗೆ ಇದು ಹೊಸ ಕಾದಂಬರಿ, ಓಕೆ, ಮತ್ತು ನನ್ನ ಹೊಸ ಕಥಾ ಸಂಕಲನ. ಧನ್ಯವಾದ ಸರ್, ಧನ್ಯವಾದ. ಇದನ್ನು ಓದಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದಿ. ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.